Hi, hello, dear friends. Welcome back to our channel. I hope everyone is doing great and fine. Today, in this class, I'm going to tell you a simple and very important concept of pedagogy. So, English grammar ಬಗ್ಗೆ ಎಲ್ಲ ನೀವು ಸ್ಟಡಿ ಮಾಡಿರ್ತೀರಾ ಪೆಡಗಾಗಿ ಬಗ್ಗೆ. ಸೊ ಇವತ್ತು ಒಂದು ಕ್ವಿಕ್ ಆಗಿ 12 ಕಾನ್ಸೆಪ್ಟನ್ನು ಒಂದೇ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ರಿವಿಷನ್ ಮಾಡ್ತಾ ಹೋಗೋಣ. ಸೊ ನಮ್ಮ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ಐ ಹೋಪ್ ಎವ್ರಿ ಒನ್ ಇಸ್ ರೆಡಿ. ಸೊ ನಮ್ಮ ಫಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಆಸ್ ಯೂಶುವಲ್ ನಿಮಗೆಲ್ಲ ಗೊತ್ತಿದೆ, ಇಂಗ್ಲಿಷ್ ಪೆಡಗಾಗಿನಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಅದರ ಫಾರ್ಮ್ಸ್ಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ನಿಮಗೆಲ್ಲ ಗೊತ್ತಿರೋ ಥರ ಲ್ಯಾಂಗ್ವೇಜ್ನ ಒಂದು ಕಮ್ಯುನಿಕೇಷನ್ ಸಿಸ್ಟಮ್ ಆಗಿ ನಾವೆಲ್ಲ ಯೂಸ್ ಮಾಡ್ತೀವಿ. ಲ್ಯಾಂಗ್ವೇಜ್ ಈಸ್ ಸ್ಟ್ರಕ್ಚರ್ಡ್ ಸಿಸ್ಟಮ್ ಆಫ್ ಕಮ್ಯುನಿಕೇಷನ್ ಯೂಸ್ಡ್ ಬೈ ದ ಹ್ಯೂಮನ್ಸ್. ಸೊ ಹ್ಯೂಮನ್ಸ್ನ ಬಿಟ್ಟು ಯಾರೋ ಬೇರೆಯವರು ಅನಿಮಲ್ಸ್, ಬರ್ಡ್ಸ್ ಅವರೆಲ್ಲ ಲ್ಯಾಂಗ್ವೇಜ್ನ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಮಗೆ ಗೊತ್ತಿರುವಂಥ ಒಂದು ಪವರ್ಫುಲ್ ವೆಪನ್ ಅಂತಲೇ ಹೇಳ್ಬೋದು ಲ್ಯಾಂಗ್ವೇಜ್. ಇದೊಂದು ಸ್ಟ್ರಕ್ಚರ್ಡ್ ಸಿಸ್ಟಮ್ ಆಗಿರುತ್ತೆ. ಓಕೆ, ನಾವು ಕಮ್ಯುನಿಕೇಷನ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಇದೊಂದು ರಿವಿಷನ್ ಥರ 12 ಕಾನ್ಸೆಪ್ಟನ್ನು, ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಒಂದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಇಟ್ ಕನ್ಸಿಸ್ಟ್ ಆಫ್ ವೇರಿಯಸ್ ಫಾರ್ಮ್ಸ್. ಓಕೆ, ಲ್ಯಾಂಗ್ವೇಜಲ್ಲಿ ತುಂಬ ಫಾರ್ಮ್ಸ್ಗಳಿದೆ. ಓಕೆ, ಸ್ಪೋಕನ್ ಲ್ಯಾಂಗ್ವೇಜ್. ಓಕೆ, ಫಸ್ಟ್ ಒನ್ ಸ್ಪೋಕನ್ ಲ್ಯಾಂಗ್ವೇಜ್ ಅಂದರೆ ಏನು? ವರ್ಬಲ್ ಕಮ್ಯುನಿಕೇಷನ್ ಯೂಸಿಂಗ್ ಸೌಂಡ್ಸ್. ಸೊ ನಾವು ವರ್ಬಲ್ ಕಮ್ಯುನಿಕೇಷನ್ ಮಾಡ್ತೀವಿ ಸೌಂಡ್ಸ್ಗಳನ್ನ ಯೂಸ್ ಮಾಡಿಕೊಂಡು. ಓಕೆ, ಸ್ಪೋಕನ್ ಲ್ಯಾಂಗ್ವೇಜ್ ಅಂತಾನೆ ಇರುತ್ತೆ. ಅಂದರೆ ನಾವು ಮಾತಾಡುವಂಥ ಭಾಷೆ. ಓಕೆ, ನಾವೇನಿಗೆ ಮಾತಾಡ್ತೀವಲ್ವಾ ಅದನ್ನ ಸ್ಪೋಕನ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಸ್ಪೋಕನ್ ಇಂಗ್ಲಿಷ್ ಅಂತೆಲ್ಲ ನಾವು ಕೇಳಿತೀವಲ್ವಾ, ಅದೇ ಥರನೇ ಸೆಕೆಂಡ್ ಒನ್ ಬಂದ್ಬಿಟ್ಟು ರಿಟರ್ನ್ ಲ್ಯಾಂಗ್ವೇಜ್, ಅಂದರೆ ನಾವು ಬರೆಯುವಂಥ ಲ್ಯಾಂಗ್ವೇಜ್. ಓಕೆ, ವರ್ಬಲ್ ಅಂದರೆ ನಾವು ಮೌಖಿಕವಾಗಿ ಜಸ್ಟ್ ಏನಂತ ಹೇಳ್ಬೋದು ಅಂದರೆ ಓರಲ್ ಆಗಿ ಅಂತ ಹೇಳ್ಬೋದು. ಓಕೆ, ಆದರೆ ಇದು ರಿಟರ್ನ್ ಲ್ಯಾಂಗ್ವೇಜು ರೆಪ್ರೆಸೆಂಟೇಷನ್ ಆಫ್ ಲ್ಯಾಂಗ್ವೇಜ್ ಥ್ರೂ ದ ರೈಟಿಂಗ್ ಸಿಸ್ಟಮ್. ಸೊ ಕೆಲವೊಂದು ಸ್ಪೋಕನ್ ಲ್ಯಾಂಗ್ವೇಜ್ ಇರುತ್ತೆ, ಅದಕ್ಕೆ ರಿಟರ್ನ್ ಲ್ಯಾಂಗ್ವೇಜ್ ಇರೋದಿಲ್ಲ. ಈಗ ಲಂಬಾಣಿ ಅಂತ ಕೆಲವೊಂದು ಭಾಷೆಗಳಿಗೆ ಅಂದರೆ ನಾವು ಅದನ್ನ ಮಾತಾಡ್ತೀವಿ, ಬಟ್ ಅದಕ್ಕೆ ಒಂದು ಸ್ಕ್ರಿಪ್ಟ್ ಇರೋದಿಲ್ಲ. ಸೊ ಸೆಕೆಂಡ್ ಫಾರ್ಮ್ ಯಾವುದು ಅಂತಂದ್ರೆ ರಿಟರ್ನ್ ಲ್ಯಾಂಗ್ವೇಜ್, ನಾವು ಬರೆದು ಮಾತಾಡುವಂಥ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಇಟ್ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ಲ್ಯಾಂಗ್ವೇಜ್ ಥ್ರೂ ದ ರೈಟಿಂಗ್ ಸಿಸ್ಟಮ್. ನಾವು ರೈಟಿಂಗ್ ಸಿಸ್ಟಮ್ ಥ್ರೂ ಇದನ್ನ ರೆಪ್ರೆಸೆಂಟೇಷನ್ ಮಾಡುವಂಥದ್ದು. ನಮ್ಮ ಥರ್ಡ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಫಾರ್ಮ್ ಬಂದ್ಬಿಟ್ಟು ಸೈನ್ ಲ್ಯಾಂಗ್ವೇಜ್, ಅಂದರೆ ಸಿಗ್ನಲ್ಸ್ ಇಂದ ವಿಜುವಲ್ ಲ್ಯಾಂಗ್ವೇಜ್ ಯೂಸಿಂಗ್ ಹ್ಯಾಂಡ್ ಗೆಸ್ಚರ್ ಅಂಡ್ ಬಾಡಿ ಲ್ಯಾಂಗ್ವೇಜ್. ಓಕೆ, ನಾವು ಸಿಗ್ನಲ್ಸ್ ಅಥವಾ ಸೈನ್ ಲ್ಯಾಂಗ್ವೇಜ್ ಅಂದ್ರೆ ನಾವು ಸನ್ನೆಗಳನ್ನ ಮಾಡೋದ್ರ ಮೂಲಕ, ಅದನ್ನು ಕೂಡ ಒನ್ ಆಫ್ ದ ಲ್ಯಾಂಗ್ವೇಜ್ ಇರುತ್ತೆ. ಸ್ವಲ್ಪ ಡಮ್ ಅಂಡ್ ಡಫ್ಗಳೆಲ್ಲ ಯೂಸ್ ಮಾಡ್ತಾರಲ್ವಾ ಸೈನ್ ಲ್ಯಾಂಗ್ವೇಜ್ನ, ಚಿತ್ರಗಳನ್ನ ತೋರಿಸಿ ವಿಜುವಲ್ ಎಫೆಕ್ಟ್ಗಳನ್ನ ತೋರಿಸಿ ಈ ಸೈನ್ ಲ್ಯಾಂಗ್ವೇಜನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬರೋದು ಬಾಡಿ ಲ್ಯಾಂಗ್ವೇಜ್. ಈಗ ಡ್ಯಾನ್ಸ್ ಮಾಡ್ಬೇಕಾದ್ರೆಲ್ಲ ಹೇಳ್ತಾರೆ, ನೀವು ಈ ವರ್ಡನ್ನ ಕೇಳಿರ್ತೀರಲ್ವಾ, ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ನಿಮ್ಮದು ಅಂತ. ಸೊ ಇಟ್ ಈಸ್ ಅ ನಾನ್ ವರ್ಬಲ್ ಕಮ್ಯುನಿಕೇಶನ್ ಥ್ರೂ ಫಿಸಿಕಲ್ ಬಿಹೇವಿಯರ್. ಇದರಲ್ಲಿ ಯಾವುದೇ ಒಂದು ನಾನ್ ವರ್ಬಲ್, ಇದು ರಿಟರ್ನ್ ಅಲ್ಲ ಅಥವಾ ವರ್ಬಲ್ಲು ಕೂಡ ಅಲ್ಲ, ಇದು ನಾನ್ ವರ್ಬಲ್ ಕಮ್ಯುನಿಕೇಶನ್ ಆಗಿರುತ್ತೆ ಫಿಸಿಕಲ್ ಬಿಹೇವಿಯರ್ಸ್ ಇಂದ. ಸೊ ಈಗ ಇದು ಒಂದು ಫಿಸಿಕಲ್ ಬಿಹೇವಿಯರ್. ಸೊ ಅವಳು ಬೀಳ್ತಾಳೆ, ನಾನು ಹಿಡ್ಕೋಬೇಕು ಅಂತ ಒಂದು ಗೆಸ್ಚರ್, ಅದೊಂದು ಗೊತ್ತಾಗುತ್ತೆ. ಓಕೆ, ಇದನ್ನ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ನಮ್ಮ ಬಾಡಿನ ಫಿಸಿಕಲ್ ಮೂವ್ಮೆಂಟ್ಸ್ ಇಂದ, ಫಿಸಿಕಲ್ ಬಿಹೇವಿಯರ್ಸ್ ಇಂದ ನಮಗೆ ಗೊತ್ತಾಗುತ್ತೆ, ಅದನ್ನ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ನೆಕ್ಸ್ಟು ಪಿಕ್ಟೋರಿಯಲ್ ಲ್ಯಾಂಗ್ವೇಜ್ ಅಂತ. ಓಕೆ, ಪಿಕ್ಟೋರಿಯಲ್ ಲ್ಯಾಂಗ್ವೇಜ್ ಅಂತಂದ್ರೆ ಕಮ್ಯುನಿಕೇಶನ್ ಥ್ರೂ ಇಮೇಜಸ್ ಆರ್ ಸಿಂಬಲ್ಸ್. ಅಂದ್ರೆ ನಾವು ಇಮೇಜಸ್ಗಳನ್ನ, ಚಿತ್ರಗಳನ್ನ ಮತ್ತೆ ಸಿಂಬಲ್ಸ್ಗಳನ್ನ, ಸಿಗ್ನಲ್ಸ್ ಅಥವಾ ಸಿಂಬಲ್ಸ್ಗಳನ್ನ ತೋರಿಸ್ಬಿಟ್ಟು ಕಮ್ಯುನಿಕೇಶನ್ ಮಾಡ್ತೀವಿ. ಅದನ್ನ ಪಿಕ್ಟೋರಿಯಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಸೊ ಇದು ಲ್ಯಾಂಗ್ವೇಜ್ನ ಫಾರ್ಮ್ಸ್ಗಳು. ಓಕೆ, ಟೋಟಲ್ ಆಗಿ 5 ಫಾರ್ಮ್ಸ್ಗಳಿದೆ. ಒಂದ್ಸತಿ ಕ್ವಿಕ್ ಆಗಿ ನೋಡ್ಕೊಂಡ್ಬಿಡಿ ನೀವು ಕೂಡ. ಸ್ಪೋಕನ್ ಲ್ಯಾಂಗ್ವೇಜ್, ರಿಟನ್ ಲ್ಯಾಂಗ್ವೇಜ್, ಓಕೆ, ಸೈನ್ ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್ ಅಂಡ್ ಪಿಕ್ಟೋರಿಯಲ್ ಲ್ಯಾಂಗ್ವೇಜ್ ಅಥವಾ ಪಿಕ್ಚರಲ್ ಲ್ಯಾಂಗ್ವೇಜ್ ಅಂತಾನು ಹೇಳ್ತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಅಕ್ವಿಜಿಷನ್ ಹೇಗಾಗಿದೆ ಅಂತಂದ್ರೆ ಭಾಷೆಯ ಏನಂತ ಹೇಳ್ತಾರಪ್ಪ ಅಕ್ವಿಜಿಷನ್ಗೆ, ಅದು ನಮ್ಮನ್ನ ಹೇಗೆ ಅಕ್ವೈರ್ ಮಾಡ್ಕೊಂಡಿದೆ, ಹೇಗೆ ಅದರ ಸ್ಥಳವನ್ನು ಆಕ್ರಮಿಸಿಕೊಂಡಿದೆ ಅಂತಾನು ಹೇಳ್ತೀವಲ್ವಾ. ಸೊ ಅದು ಹೇಗೆ ಸ್ವಾಧೀನ ಪಡ್ಕೊಂಡಿದೆ, ಲ್ಯಾಂಗ್ವೇಜು ಹೇಗೆ ಸ್ವಾಧೀನ ಪಡ್ಕೊಳಕ್ಕಾಗಿದೆ ಅಂತ. ಓಕೆ, ಲ್ಯಾಂಗ್ವೇಜ್ ಅಕ್ವಿಜಿಷನ್ ಅಂತಂದ್ರೆ ಫಸ್ಟ್ ರೆಫರ್ ಮಾಡೋದು
It refers to the process by which human naturally acquire the capacity to perceive, produce and use words to understand and communicate. ಫಸ್ಟ್ ನಾವು ಲ್ಯಾಂಗ್ವೇಜ್ನ ಕಲಿಬೇಕು, ಲ್ಯಾಂಗ್ವೇಜ್ನ ನಮ್ಮ ಸ್ವಾಧೀನಕ್ಕೆ ತಗೋಬೇಕು ಅಂತ ಅಂದ್ರೆ ಅದು ಒಂದು ಏನಾಗಿರುತ್ತೆ, ದಟ್ ಈಸ್ ಅ ಪ್ರೋಸೆಸ್. ಅಂದ್ರೆ ಹುಟ್ಟಿದ ತಕ್ಷಣ ಇವತ್ತೇ ಬರೋದಿಲ್ಲ, ನಾಳೆನೂ ಬರೋದಿಲ್ಲ. ದಟ್ ಈಸ್ ಅ ಪ್ರೋಸೆಸ್. ಅದು ಡೇ ಬೈ ಡೇ ಆಗುವಂಥದ್ದು. ನ್ಯಾಚುರಲ್ ಆಗಿ ನಾವು ಅದನ್ನ ಅಕ್ವೇರ್ ಮಾಡ್ಕೊಂತೀವಿ, ನ್ಯಾಚುರಲ್ ಆಗಿ ನಾವು ಅದನ್ನ ಗೇನ್ ಮಾಡ್ಕೊಂತೀವಿ. ಆ ಗೇನ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ನಮಗಿರುತ್ತೆ. ಮತ್ತೆ ಕಲ್ತಿರೋಂಥ ಲ್ಯಾಂಗ್ವೇಜ್ನ ಪ್ರೊಡ್ಯೂಸ್ ಮಾಡ್ಕೊಂಡ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನ ಕಮ್ಯುನಿಕೇಟ್ ಮಾಡ್ತೀವಿ. ಓಕೆ, ಇಟ್ ಟಿಪಿಕಲಿ ರೆಫರ್ಸ್ ಟು ದ ಫಸ್ಟ್ ಲ್ಯಾಂಗ್ವೇಜ್ ಅಕ್ವಿಸಿಷನ್. ಅಂದ್ರೆ ನಮ್ಮ ಮಾತೃಭಾಷೆನ ನಮ್ಗೆ ಯಾರು ಎಕ್ಸಾಕ್ಟ್ ಆಗಿ ಕಲ್ಸಿರೋದಿಲ್ಲ ಅಲ್ವಾ. ಸೊ ನಾವು ಅದೊಂದು ಪ್ರೋಸೆಸ್. ನೋಡ್ತಾ ನೋಡ್ತಾ ಅಕ್ವೈರ್ ಮಾಡ್ಕೊಳ್ತಾ ಮತ್ತೆ ಕೇಳಿಸ್ಕೊಳ್ತಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಕಮ್ಯುನಿಕೇಟ್ ಮಾಡ್ತೀವಿ. ಇದರಿಂದ ಲ್ಯಾಂಗ್ವೇಜು ಬೆಳವಣಿಗೆ ಹಾಕೊಂತ ಬಂದಿದ್ದೀನಿ ಹೊರತು ಸಡನ್ ಆಗಿ ಆಗುವಂಥದ್ದಲ್ಲ. ಇಟ್ ಇಸ್ ಅ ಪ್ರೋಸೆಸ್ ಅಲ್ವಾ. ಸೊ ನಮ್ಮ ಫಸ್ಟ್ ಲ್ಯಾಂಗ್ವೇಜ್ ಕೂಡ ನಮ್ದು ನ್ಯಾಚುರಲ್ ಅಕ್ವಿಸಿಷನ್ ಇಂದನೇ ಬಂದಿರುವಂಥದ್ದು. ಸೊ ಈ ಲ್ಯಾಂಗ್ವೇಜ್ ಅಕ್ವಿಸಿಷನ್ಗೆ ಕೆಲವೊಂದು ಕೀ ಪಾಯಿಂಟ್ಸ್ಗಳಿದೆ. ಈ ಲ್ಯಾಂಗ್ವೇಜ್ ಅಕ್ವೈರ್ ಹೇಗಾಗುತ್ತೆ, ಓಕೆ, ಲ್ಯಾಂಗ್ವೇಜ್ ಅಕ್ವಿಸಿಷನ್ ಹೇಗಾಗುತ್ತೆ ಅಂತಂದ್ರೆ ಅಕ್ಕರ್ಸ್ ನ್ಯಾಚುರಲಿ ವಿತೌಟ್ ಎಕ್ಸ್ಪ್ಲಿಸಿಟ್ ಇನ್ಸ್ಟ್ರಕ್ಷನ್ ಅಲ್ವಾ. ನಮ್ಮ ಫಸ್ಟ್ ಲ್ಯಾಂಗ್ವೇಜು ನಿಮ್ಮ ಮಾತೃಭಾಷೆ ನಮಗೆ ನ್ಯಾಚುರಲಿ ಆಗಿರೋವಂಥದ್ದು. ಯಾರೇ ನಮಗೆ ಎಕ್ಸ್ಟರ್ನಲ್ ಸೋರ್ಸ್ ಇಂದ ಯಾರು ನಮಗೆ ಇನ್ಸ್ಟ್ರಕ್ಷನ್ ಮಾಡಿ ಕಲಿಸಿ ಕೊಟ್ಟಿರೋವಂಥದ್ದಲ್ಲ ಅಲ್ವಾ. ನೆಕ್ಸ್ಟು ಇಟ್ ಫಾಲೋಸ್ ಅ ಸಿಮಿಲರ್ ಪ್ಯಾಟ್ರನ್ ಅಕ್ರಾಸ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಂಡ್ ಕಲ್ಚರ್ಸ್. ಓಕೆ, ಸೊ ಭಾಷೆ ಅನ್ನೋದು ಒಂದು ಸಿಮಿಲರ್ ಪ್ಯಾಟ್ರನ್ ಅನ್ನ ಫಾಲೋ ಮಾಡುತ್ತಲ್ವಾ. ಡಿಫ್ರೆಂಟ್ ಲ್ಯಾಂಗ್ವೇಜ್ ಆಗಿರ್ಬೋದು, ಡಿಫ್ರೆಂಟ್ ಕಲ್ಚರ್ ಆಗಿರ್ಬೋದು, ಬಟ್ ಆದ್ರೆ ಲ್ಯಾಂಗ್ವೇಜ್ ಅನ್ನೋದು ಏನನ್ನ ಒಂದು ಸಿಮಿಲರ್ ಪ್ಯಾಟ್ರನ್ ಅನ್ನ ಫಾಲೋ ಮಾಡುತ್ತೆ. ಅದು ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು. ಇಟ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಬಯಾಲಜಿಕಲ್ ಫ್ಯಾಕ್ಟರ್ ಅಲ್ವಾ. ಲ್ಯಾಂಗ್ವೇಜ್ ಕೆಲವೊಂದು ಮಕ್ಕಳಲ್ಲಿ ಬೇಗ ಡೆವಲಪ್ಮೆಂಟ್ ಆಗಿರುತ್ತೆ, ಕೆಲವೊಂದು ಮಕ್ಕಳು ನಿಧಾನಕ್ಕೆ ಮಾತಾಡ್ತಾರೆ, ಅಷ್ಟು ಗೊತ್ತಾಗಲ್ಲ ಅಂತಂದ್ರೆ ಅದು ಬಯಾಲಜಿಕಲ್ ಫ್ಯಾಕ್ಟರ್ನೂ ಆಗಿರುತ್ತೆ. ಕೆಲವೊಂದು ಮಕ್ಕಳು ತುಂಬಾ ಫಾಸ್ಟ್ ಆಗಿರ್ತಾರೆ, ಕೆಲವೊಂದು ಮಕ್ಕಳು ಕಲಿಯೋದ್ರಲ್ಲಿ ತುಂಬಾ ಸ್ಲೋ ಆಗಿರ್ತಾರೆ. ಎಕ್ಸಾಂಪಲ್ ಬ್ರೈನ್ ಡೆವಲಪ್ಮೆಂಟ್ ಕೆಲವೊಬ್ರದ್ದು ಫಾಸ್ಟ್ ಇರುತ್ತೆ, ಕೆಲವೊಬ್ರದ್ದು ಕಡಿಮೆ ಇರುತ್ತೆ ಅಂತೀವಲ್ಲ ಹಾಗೆ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಕೂಡ ಹೌದು. ಓಕೆ, ಹೇಗೆ ಅಂತಂದ್ರೆ ಕೆಲವೊಂದು ಮಕ್ಕಳ ಸುತ್ತಮುತ್ತ ಭಾಷೆನ ಮಾತಾಡೋರು ಜಾಸ್ತಿ ಜನ ಇದ್ರೆ ಆ ಮಕ್ಕಳು ಕೂಡ ಬೇಗ ಕಲ್ತ್ಬಿಡ್ತಾರೆ ಭಾಷೆನ. ಕೆಲವೊಂದು ಮಕ್ಕಳ ಸುತ್ತಮುತ್ತ ಸ್ವಲ್ಪ ಸೈಲೆಂಟ್ ಆಗಿದ್ದು ಆ ಥರ ಎನ್ವಿರಾನ್ಮೆಂಟ್ ಇಲ್ಲ ಅಂತಂದ್ರೆ ಆ ಮಕ್ಕಳಿಗೂ ಕೂಡ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಬೇಗ ಆಗಲ್ಲ. ಎಕ್ಸ್ಪ್ಲೋರ್ ಟು ಲ್ಯಾಂಗ್ವೇಜ್ ಅಂತ ಎಕ್ಸ್ಪೋಜರ್ ಟು ಲ್ಯಾಂಗ್ವೇಜ್ ಅಂತ ಹೇಳ್ತೀವಲ್ವಾ ಹಾಗೆ. ಸೊ ಆ ಮಗು ಎಕ್ಸ್ಪೋಸ್ ಆಗಿಲ್ಲ ಅಂತಂದ್ರೆ ಅದಕ್ಕೆ ಬೇಗ ಭಾಷೆ ಗೊತ್ತಾಗೋದಿಲ್ಲ. ದೆನ್ ಥರ್ಡ್ ಪಾಯಿಂಟ್ ನೋಡಿ, ಲ್ಯಾಂಗ್ವೇಜ್ ಲರ್ನಿಂಗ್ ಹೇಗಾಗುತ್ತೆ. ಓಕೆ, ಫಸ್ಟ್ ಲ್ಯಾಂಗ್ವೇಜ್ ಆಯಿತು, ಅಥವಾ ಲ್ಯಾಂಗ್ವೇಜ್ ಫಾರ್ಮ್ಸ್ ಎಲ್ಲ ನೋಡಿದ್ವಿ, ಲ್ಯಾಂಗ್ವೇಜ್ ಅಕ್ವಿಸಿಷನ್ ನೋಡಿದ್ವಿ. ಈಗ ಲ್ಯಾಂಗ್ವೇಜ್ ಲರ್ನಿಂಗ್ ಅಂತಂದ್ರೆ ಭಾಷೆಯ ಕಲಿಕೆ ಹೇಗಾಗುತ್ತೆ. ಲ್ಯಾಂಗ್ವೇಜ್ ಲರ್ನಿಂಗ್ ರೆಫರ್ಸ್ ಟು ದ ಕಾನ್ಶಿಯಸ್ ಪ್ರೊಸೆಸ್ ಆಫ್ ಸ್ಟಡಿಯಿಂಗ್ ಅ ಲ್ಯಾಂಗ್ವೇಜ್, typically a second or foreign language, often in a formal setting. ಓಕೆ, ಈ ಲ್ಯಾಂಗ್ವೇಜ್ ಲರ್ನಿಂಗ್ ಆಗುವಂಥದ್ದು ಹೇಗೆ, ಇಟ್ ರೆಫರ್ಸ್ ಟು ದ ಕಾನ್ಶಿಯಸ್ ಪ್ರೋಸೆಸ್. ಅಂದ್ರೆ ನಮಗೆ ಗೊತ್ತಿಲ್ಲದೆ ಅನ್ಕಾನ್ಶಿಯಸ್ ಆಗಿ ಆಗೋದಲ್ಲ. ಭಾಷೆ ಕಲಿಕೆ ಅನ್ನೋದು ಒಂದು ಕಾನ್ಶಿಯಸ್ ಪ್ರೋಸೆಸ್ ಆಗಿರುತ್ತೆ, ನಮಗೆ ಗೊತ್ತಿದ್ದೂನೇ ಆಗುವಂತ ಪ್ರೋಸೆಸ್ ಅದು. ಓಕೆನಾ, ಕಾನ್ಶಿಯಸ್ ಪ್ರೋಸೆಸ್ ಆಫ್ ಸ್ಟಡಿಯಿಂಗ್ ಅ ಲ್ಯಾಂಗ್ವೇಜ್, ಭಾಷೆ ಕಲಿಕೆಯಲ್ಲಿ ಆಗುವಂತ ಒಂದು ಕಾನ್ಶಿಯಸ್ ಪ್ರೋಸೆಸ್ ಆಗಿರುತ್ತೆ. ಟಿಪಿಕಲಿ ಅ ಸೆಕೆಂಡ್ ಆರ್ ಅ ಫಾರಿನ್ ಲ್ಯಾಂಗ್ವೇಜ್. ಓಕೆ, ಆಫನ್ ಇನ್ ದ ಫಾರ್ಮಲ್ ಸೆಟ್ಟಿಂಗ್. ಫಾರ್ಮಲ್ ಸೆಟ್ಟಿಂಗ್ ಅಂದ್ರೆ ಸ್ಕೂಲ್ ಅಂತಾರೆ. ಈಗ ಕನ್ನಡ ಭಾಷೆನ ನಾವು ಮಾತಾಡೋದು ಬೇರೆ, ಬಟ್ ಆದ್ರೆ ಅದ್ರ ಬಗ್ಗೆ ಅದನ್ನ ಕಲಿಯೋದು ಬೇರೆ, ಕಲಿಕೆ ಆಗೋದು ಬೇರೆ. ಈಗ ಕನ್ನಡ ಭಾಷೆ ಮಾತಾಡ್ತೀವಿ ಅಂದ ತಕ್ಷಣಕ್ಕೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಎಲ್ಲ ಗ್ರಾಮರ್ ಗೊತ್ತಿರುತ್ತೆ ಅಂತಲ್ಲ, ಅಥವಾ ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಳಿಗೂ ಎಲ್ಲ ಗ್ರಾಮರ್ ಗೊತ್ತಿರುತ್ತೆ ಅಂತಲ್ಲ. ಸೊ ಅವರು ಒಂದು ಫಾರ್ಮಲ್ ಸೆಟ್ಟಿಂಗ್ ಅಂಡರ್ ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತೆ ಫಾರಿನ್ ಲ್ಯಾಂಗ್ವೇಜ್ ನ ಹೇಗೆ ಕಲಿತಾರೋ ಇದನ್ನು ಕೂಡ ಒಂದು ಫಾರ್ಮಲ್ ಆಗಿ ಕಲಿತಾ ಹೋಗ್ತಾರೆ. ಯಾವ್ದಾದ್ರು ಲ್ಯಾಂಗ್ವೇಜ್ ಇರ್ಬೋದು, ಅದೊಂದು ಕಾನ್ಶಿಯಸ್ ಪ್ರೋಸೆಸ್ ಆಗಿರುತ್ತೆ. ಓಕೆ, ಒಂದು ಫಾರ್ಮಲ್ ಸೆಟ್ಟಿಂಗ್ ಅಲ್ಲಿ ಅದನ್ನ ನೀಟಾಗಿ ಕಲಿಯಲಾಗುತ್ತದೆ ಅಂತ. ಸೊ ಈ ಲ್ಯಾಂಗ್ವೇಜ್ ಲರ್ನಿಂಗಿನ ಕೆಲವೊಂದು ಪಾಯಿಂಟ್ಸ್ ಗಳೇನು ಅಂತ ಅಂದ್ರೆ, ಇಟ್ ಇನ್ವಾಲ್ವ್ಸ್ ಎಕ್ಸ್ಪ್ಲಿಸಿಟ್ ಇನ್ಸ್ಟ್ರಕ್ಷನ್ ಅಂಡ್ ಪ್ರಾಕ್ಟೀಸ್. ಈಗ ಮದರ್ ಟಂಗಿಗೆ ಹೇಗೆ ನಾವು ಹೊರಗಿಂದ ಪ್ರೇರಣೆ ಅಥವಾ
ಎಕ್ಸ್ಪ್ಲಿಸಿಟ್ ಇನ್ಸ್ಟ್ರಕ್ಷನ್ಸ್ ಕೊಡೋಕೆ ಬರೋದಿಲ್ವೋ, ಬಟ್ ಲ್ಯಾಂಗ್ವೇಜ್ ಲರ್ನಿಂಗಿಗೆ ಇದು ಇನ್ವಾಲ್ವ್ ಆಗುತ್ತೆ. ನಾವು ಎಕ್ಸ್ಪ್ಲಿಸಿಟ್ ಟೀಚರ್ಸ್ ಆಗಿರ್ಬೋದು, ಬೇರೆಯೊಬ್ಬರಾಗಿರ್ಬೋದು, ನಾವಿಲ್ಲಿ ಆ ಮಕ್ಕಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, ಪ್ರಾಕ್ಟೀಸ್ ಮಾಡಿಸ್ಬೇಕು, ಆವಾಗ ಈ ಲ್ಯಾಂಗ್ವೇಜ್ ಲರ್ನಿಂಗ್ ಆಗುತ್ತೆ. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಬೇರೆ, ಲ್ಯಾಂಗ್ವೇಜ್ ಲರ್ನಿಂಗ್ ಬೇರೆ, ಡೋಂಟ್ ಗೆಟ್ ಕನ್ಫ್ಯೂಸ್. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು, ಇಟ್ ಕ್ಯಾನ್ ಅಕರ್ ಅಟ್ ಎನಿ ಏಜ್ ಬಟ್ ಮೇ ಬಿ ಮೋರ್ ಚಾಲೆಂಜಿಂಗ್ ಫಾರ್ ಅಡಲ್ಟ್ಸ್. ಅಲ್ವಾ? ಈ ಲ್ಯಾಂಗ್ವೇಜ್ ಲರ್ನಿಂಗ್ ಅನ್ನೋದು ಯಾರು ಬೇಕಾದ್ರೂ ಕಲಿಬಹುದು. ಅಂದ್ರೆ ನಾವು ಅಂತೀವಲ್ವಾ, ಕಲಿಯೋದಕ್ಕೆ ಏಜ್ ಇಲ್ಲ ಅಂತ. ಯಾರು ಬೇಕಾದ್ರೂ ಕಲಿಬಹುದು. ಬಟ್ ಆದ್ರೆ ಸ್ವಲ್ಪ ದೊಡ್ಡೋರ್ ಆದವರಿಗೆ ಫಸ್ಟ್ ಇಂದ ಲ್ಯಾಂಗ್ವೇಜ್ ಲರ್ನಿಂಗ್ ನ ಕಲಿಬೇಕು ಅಂದ್ರೆ ಸ್ವಲ್ಪ ಅದು ಡಿಫಿಕಲ್ಟ್ ಆಗುತ್ತೆ. ಚಿಕ್ಕ ಮಕ್ಕಳು ಬೇಗ ನಾಲೆಜ್ ನ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೆ. ಲ್ಯಾಂಗ್ವೇಜ್ ಲರ್ನಿಂಗ್ ಆಫನ್ ಫೋಕಸಸ್ ಆನ್ ಗ್ರಾಮರ್ ರೂಲ್ಸ್, vocabulary ಅಂಡ್ ಲ್ಯಾಂಗ್ವೇಜ್ ಸ್ಟ್ರಕ್ಚರ್ಸ್. ಈ ಲ್ಯಾಂಗ್ವೇಜ್ ಲರ್ನಿಂಗ್ ಅಂದ್ರೆ ಭಾಷೆ ಕಲಿಕೆಯಲ್ಲಿರುವಂತವ್ರು ಇದು ಯಾವಾಗ್ಲೂ ಕೂಡ ಎಕ್ಸಾಕ್ಟ್ ಗ್ರಾಮರ್ ರೂಲ್ಸ್ಗಳನ್ನ, ಒಕ್ಯಾಬ್ಯುಲರಿನ, ಓಕೆ, ಲ್ಯಾಂಗ್ವೇಜ್ ಸ್ಟ್ರಕ್ಚರ್ಸ್ಗಳನ್ನ ನೋಡಿ ನಾವು ಕಲಿಯುವಂಥದ್ದು. ಓಕೆ, ಅಂದ್ರೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ನ ಕೊಡುವಂಥದ್ದು. ಬಟ್ ಆದ್ರೆ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಆಗಲ್ಲ. ಓಕೆ, ಅದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಫಸ್ಟ್ ನ್ಯಾಚುರಲ್ ಆಗಿ ಏನಾಗುತ್ತೋ ಆಗಬೇಕು ಅಂತ ಅದು ಹೇಳುತ್ತೆ. ಈ ಲ್ಯಾಂಗ್ವೇಜ್ ಲರ್ನಿಂಗ್ ಆಗಲ್ಲ. ಇದು ನೀಟಾಗಿ ಸೆಟಪ್ ಆಗಿ ರೂಲ್ಸ್ ಪ್ರಕಾರ ಕಲಿಕೆ ಆಗ್ಬೇಕು ಅಂತ ಇದು ಹೇಳುವಂಥದ್ದು. ಓಕೆ, ಇದು ಲ್ಯಾಂಗ್ವೇಜ್ ಲರ್ನಿಂಗ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ನೆಕ್ಸ್ಟ್ ನಮ್ಮ ಫೋರ್ತ್ ಪಾಯಿಂಟು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂಡ್ ಲ್ಯಾಂಗ್ವೇಜ್ ಲರ್ನಿಂಗ್. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಮತ್ತೆ ಲ್ಯಾಂಗ್ವೇಜ್ ಲರ್ನಿಂಗಿನ ಮಧ್ಯೆ ಇರುವಂತ ಡಿಫ್ರೆನ್ಸ್ ಏನಾಗಿದ್ರೆ ನಮಗೆ ಗೊತ್ತಾಗುತ್ತಾ? ಆಗಿದ್ರೆ ಡಿಫ್ರೆನ್ಸು ಅಂತ ಅಂದ್ರೆ ಎಸ್, ಗೊತ್ತಾಗುತ್ತೆ ನಮಗೆ. ನೋಡಿ, ಅಕ್ವಿಸಿಷನ್ ಇಸ್ ಸಬ್ ಕಾನ್ಶಿಯಸ್, ನ್ಯಾಚುರಲ್ ಅಂಡ್ ಇಂಪ್ಲಿಸಿಟ್. ಓಕೆ, ಇಲ್ಲಿ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಸ್ವಲ್ಪ ನಿಮ್ಗೆ ಇದಾಗ್ಲಿ ಗೊತ್ತಾಗ್ಲಿ ಬೇಗ ಅಂತ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳ್ತಾ ಇದೆ, ಅಕ್ವಿಸಿಷನ್. ಓಕೆ, ಲ್ಯಾಂಗ್ವೇಜ್ ನ ಸ್ವಾಧೀನಕ್ಕೆ ಪಡ್ಕೋಬೇಕು ಅದು ನ್ಯಾಚುರಲ್ ಆಗಿ ಅಂತ ಅಂದ್ರೆ ಅದು ಸಬ್ ಕಾನ್ಶಿಯಸ್. ಅಂದ್ರೆ ಈಗ ನಿಮ್ದೇ ಮದರ್ ಟಂಗ್ ಯಾವ್ದನ್ನೇ ತಗೊಳ್ಳಿ, ಅದನ್ನ ನೀವು ಕಾನ್ಶಿಯಸ್ ಆಗಿ ಫಸ್ಟು ಇನ್ನೇ ಕಲಿತು ನೀವು ಭಾಷೆನ ಕಲಿತೀರಾ ಅಂತ ಇಲ್ಲ, ನಿಮಗೆ ಅದು ಬಂದ್ಬಿಡುತ್ತೆ. ಓಕೆ, ಅನ್ಕಾನ್ಶಿಯಸ್ ಆಗಿ ನಿಮಗೆ ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಬಂದ್ಬಿಟ್ಟಿರುತ್ತೆ. ನೀವು ಹೇಗೆ ಕಲ್ತ್ರಿ ನಿಮ್ ಭಾಷೆನ ಅಂತಂದ್ರೆ ನಿಮ್ಗೊಂದು ವೇ ಇರೋದಿಲ್ಲ, ಅದು ಸಬ್ ಕಾನ್ಶಿಯಸ್ ಆಗಿ ಬಂದ್ಬಿಟ್ಟಿರುತ್ತೆ. ಬಟ್ ಆದ್ರೆ ಓಕೆ, ಲ್ಯಾಂಗ್ವೇಜ್ ಅಕ್ವಿಸಿಷನ್ ಇಸ್ ಅ ಸಬ್ ಕಾನ್ಶಿಯಸ್, ನ್ಯಾಚುರಲ್ ಅಂಡ್ ಇಂಪ್ಲಿಸಿಟ್. ಓಕೆ, ಅದು ಇಂಪ್ಲಿಸಿಟ್ ಆಗಿರುತ್ತೆ. ಅದು ಲೈಕ್ ಯಾವುದೇ ಒಂದು ನಾವ್ ಇದನ್ನ ಹೀಗೆ ಮಾಡ್ಬೇಕು, ಹೀಗೆ ಕಲ್ತ್ಕೊಳ್ಳಿ ಅಂತ ಹೇಳೋದಲ್ಲ. ಇಂಪ್ಲಿಸಿಟ್ ಅಂದ್ರೆ ಅದಾಗದೇ ಗೊತ್ತಾಗ್ಬಿಡುತ್ತೆ. ಓಕೆ, ಅದೇ ನಾವು ನ್ಯಾಚುರಲ್ ಆಗಿ ಇಂಪ್ಲಿಸಿಟ್ ವೇನಲ್ಲಿ ಕಲ್ತ್ ಬಿಡ್ತೀವಿ. ಯಾವುದು? ಲ್ಯಾಂಗ್ವೇಜ್ ಅಕ್ವಿಸಿಷನ್. ಲ್ಯಾಂಗ್ವೇಜ್ ಲರ್ನಿಂಗ್ ಹಾಗಲ್ಲ. ಲರ್ನಿಂಗ್ ಈಸ್ ಅ ಕಾನ್ಶಿಯಸ್, ಸ್ಟ್ರಕ್ಚರ್ ಅಂಡ್ ಎಕ್ಸ್ಪ್ಲಿಸಿಟ್. ಓಕೆ, ಲ್ಯಾಂಗ್ವೇಜ್ ಲರ್ನಿಂಗ್ ಅನ್ನೋದು ಇದು ಕಾನ್ಶಿಯಸ್ ಆಗಿ ಒಂದು ವೇ ಇಂದ ಒಂದು ಪ್ಯಾಟ್ರನ್ ಆಗಿ ಕಲಿಯುವಂಥದ್ದು. ಎಕ್ಸ್ಪ್ಲಿಸಿಟ್ ಅಂದ್ರೆ ಒಂದು ಸ್ಪಷ್ಟವಾಗಿ ಸ್ಟ್ರಕ್ಚರ್ಡ್ ಆಗಿ ಕಲಿಯುವಂಥದ್ದು. ಓಕೆ, ಅಕ್ವಿಸಿಷನ್ಗೂ ಲ್ಯಾಂಗ್ವೇಜ್ಗೆ ಇರುವಂಥ ಡಿಫ್ರೆನ್ಸ್ ಮತ್ತೇನಿದೆ? ಅಕ್ವಿಸಿಷನ್ ಈಸ್ ಟಿಪಿಕಲಿ ರೆಫರ್ಸ್ ಟು ಫಸ್ಟ್ ಲ್ಯಾಂಗ್ವೇಜ್ ಆರ್ ಅರ್ಲಿ ಬೈಲಿಂಗ್ವಲ್ ಡೆವಲಪ್ಮೆಂಟ್. ಅಕ್ವಿಸಿಷನ್ ಅನ್ನೋದು ಯಾವಾಗ್ಲೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿರುತ್ತೆ. ಅಥವಾ ಕೆಲವೊಂದು ಮಕ್ಕಳು ಮನೆಯಲ್ಲಿ ಕನ್ನಡನೂ ಮಾತಾಡ್ತಾರೆ, ಇಂಗ್ಲಿಷು ಮಾತಾಡ್ತಾರೆ, ಅಥವಾ ಕೆಲವೊಬ್ರು ಮನೆಯಲ್ಲಿ ಅಪ್ಪ ತೆಲುಗು ಮಾತಾಡ್ತಿರ್ತಾರೆ, ಅಮ್ಮ ಹಿಂದಿ ಮಾತಾಡ್ತಿರ್ತಾರೆ. ಸೊ ಈ ತರ ಯಾವುದೇ ಅಕ್ವಿಸಿಷನ್ ಆಗ್ಬೇಕು ಅಂತಂದ್ರೆ ಮನುಷ್ಯರಿಗೆ ಅಥವಾ ಯಾರೇ ಇಂಡಿವಿಜುವಲ್ಗೂ ಕೂಡ ಅದು ಅವರ ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಬೇಕು. ಅಥವಾ ಬೈಲಿಂಗ್ವೆಲ್, ಅವ್ರ ಮನೆಯಲ್ಲಿ ಮಾತಾಡುವಂತ ಯಾವುದೇ ಒಂದು 2 ಭಾಷೆಗಳಾಗಿದ್ರೆ ಅದು ಅಕ್ವಿಸಿಷನ್ ಬೇಗ ಆಗುತ್ತೆ. ಅಕ್ವಿಸಿಷನ್ಗೆ ಸಂಬಂಧಪಟ್ಟಿರೋದು. ಅಕ್ವಿಸಿಷನ್ ಟಿಪಿಕಲಿ ರೆಫರ್ಸ್ ಟು ಫಸ್ಟ್ ಲ್ಯಾಂಗ್ವೇಜ್ ಆರ್ ಅರ್ಲಿ ಬೈಲಿಂಗ್ವಲ್ ಡೆವಲಪ್ಮೆಂಟ್. ಓಕೆ, ಬಟ್ ಆದ್ರೆ ಲರ್ನಿಂಗ್ ಆಗಲ್ಲ. ಲರ್ನಿಂಗ್ ಆಫನ್ ರೆಫರ್ಸ್ ಟು ಸೆಕೆಂಡ್ ಆರ್ ಫಾರಿನ್ ಸ್ಟಡಿ ಅಥವಾ ಫಾರಿನ್ ಲ್ಯಾಂಗ್ವೇಜ್ ಸ್ಟಡಿ. ಒಂದ್ ಸೆಕೆಂಡ್. ಸೊ ಓಕೆ, ಲರ್ನಿಂಗ್ ಇಲ್ಲಿ ಲರ್ನಿಂಗ್ ಆಫನ್ ರೆಫರ್ಸ್ ಟು ಸೆಕೆಂಡ್ ಲ್ಯಾಂಗ್ವೇಜ್. ಓಕೆ, ಲ್ಯಾಂಗ್ವೇಜ್ ಲರ್ನಿಂಗ್ ಅನ್ನೋದು ಯಾವಾಗ್ಲೂ ಕೂಡ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ ನಾವು ಪ್ಯಾಟರ್ನ್ ಆಗಿ ಕಲಿತೀವಿ.
ಮತ್ತೆ ಇದು ಫಾರಿನ್ ಲ್ಯಾಂಗ್ವೇಜ್ಗೆ ಮತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಓಕೆ, ಫಸ್ಟ್ ಲ್ಯಾಂಗ್ವೇಜಿಗಲ್ಲ, ಫಾರಿನ್ ಲ್ಯಾಂಗ್ವೇಜ್ ಮತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿರೋದು ಲರ್ನಿಂಗ್ ಆಗಿದ್ರೆ, ಫಸ್ಟ್ ಲ್ಯಾಂಗ್ವೇಜ್ಗೆ ಮತ್ತೆ ಬೈಲಿಂಗ್ವಲ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿರೋದು ಯಾವ್ದಾಗಿರುತ್ತೆ? ಅಕ್ವಿಸಿಷನ್ ಆಗಿರುತ್ತೆ. ಅಕ್ವಿಸಿಷನ್ ರಿಸಲ್ಟ್ಸ್ ಇನ್ ಮೋರ್ ಇಂಟ್ಯೂಸಿವ್ ಲ್ಯಾಂಗ್ವೇಜ್ ಯೂಸ್. ಅಕ್ವಿಸಿಷನ್ ಅನ್ನೋದು ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಟ್ ರಿಸಲ್ಟ್ಸ್ ಮೋರ್ ಇಂಟ್ಯೂಟಿವ್ ಅಂತ ಹೇಳ್ತಾರೆ. ಓಕೆ, ಅಂತಂದ್ರೆ ಅಕ್ವಿಸಿಷನ್ ಅನ್ನೋದು ಒಂದು ಯಾವ ತರ ರಿಸಲ್ಟ್ ಕೊಡುತ್ತೆ ಅಂದ್ರೆ, ಒಂದು ಅಂಡರ್ಸ್ಟ್ಯಾಂಡ್ ತರ. ಅಂದ್ರೆ ಇಂಟ್ಯೂಟಿವ್ ಅಂತಂದ್ರೆ ಒಂದು ಏನಂತ ಹೇಳ್ಬೋದು, ಕಂಪ್ಲೀಟ್ ಆಗಿ ಒಂದು ಅರ್ಥಗರ್ಭಿತ ಅಂತ ಹೇಳ್ತೀವಲ್ವಾ, ಆ ತರ ಅಕ್ವಿಸಿಷನ್ ಇಟ್ ಗಿವ್ಸ್ ಮೋರ್ ರಿಸಲ್ಟ್ಸ್ ಇನ್ ಮೋರ್ ಇಂಟ್ಯೂಟಿವ್ ಲ್ಯಾಂಗ್ವೇಜ್ ಯೂಸ್. ಅಂತಂದ್ರೆ ಅರ್ಥಗರ್ಭಿತವಾಗಿ ಲ್ಯಾಂಗ್ವೇಜ್ ನ ಯೂಸ್ ಮಾಡಬೇಕು ಅನ್ನೋದು ಅಕ್ವಿಸಿಷನ್ ಒಂದು ವೇ ಆಗಿರುತ್ತೆ. ಅಥವಾ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಆದ್ರೆ ಅದ್ರ ರಿಸಲ್ಟ್ ಏನಾಗಿರುತ್ತೆ ಅಂದ್ರೆ, ಲ್ಯಾಂಗ್ವೇಜ್ ಯೂಸ್ ಯಾವಾಗ್ಲೂ ಒಂದು ಅರ್ಥಗರ್ಭಿತವಾಗಿರ್ಬೇಕು ಅನ್ನೋದು. ಬಟ್ ಆದ್ರೆ ಲ್ಯಾಂಗ್ವೇಜ್ ಲರ್ನಿಂಗ್ ಆದ್ರೆ ಇಟ್ ಮೇ ರಿಸಲ್ಟ್ ಇನ್ ಮೋರ್ ಅನಲಿಟಿಕಲ್ ಲ್ಯಾಂಗ್ವೇಜ್ ನಾಲೆಡ್ಜ್. ಅಂತಂದ್ರೆ ಈ ಲರ್ನಿಂಗು ಲ್ಯಾಂಗ್ವೇಜ್ ನ ಯೂಸ್ ಮಾಡೋದ್ಕಿಂತ ಇದು ಅನಲಿಟಿಕಲ್ ಆಗಿ ಲ್ಯಾಂಗ್ವೇಜ್ ನ ಬಗ್ಗೆ ನಾಲೆಡ್ಜ್ ನ ಗೇನ್ ಮಾಡ್ಕೊಡುತ್ತೆ ನಮಗೆ. ಅಥವಾ ನೀವು ಕನ್ನಡ ಬಳಸ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಅದ್ರೆ ನೀವು ಕನ್ನಡ ಚೆನ್ನಾಗಿ ಕಲೀರಿ ಅಂತ ಹೇಳ್ಕೊಡೋದು ಲರ್ನಿಂಗು. ಅಕ್ವಿಸಿಷನ್ ನೀವು ಕನ್ನಡ ಬಳಸ್ತಿರೋ ಇಲ್ವೋ ಗೊತ್ತಿಲ್ಲ, ಫಸ್ಟ್ ಆದ್ರೆ ಕನ್ನಡ ಮಾತಾಡೋದು ಕಲೀರಿ ಅಂತ ಅನ್ನೋದು ಅಕ್ವಿಸಿಷನ್. ಆ ತರ ಒಂದು ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ ಲ್ಯಾಂಗ್ವೇಜ್ ಲರ್ನಿಂಗಿಗೂ ಅಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ನಿಗೂ. ಓಕೆ, ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅಕ್ವಿಸಿಷನ್ ಸಬ್ ಕಾನ್ಶಿಯಸ್ ಆಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ನ ರೆಫರ್ ಮಾಡುತ್ತೆ ಆರ್ ಬೈಲಿಂಗ್ವಲ್ ಲ್ಯಾಂಗ್ವೇಜ್ ನ ರೆಫರ್ ಮಾಡುತ್ತೆ. ಅಕ್ವಿಸಿಷನ್ ಯಾವಾಗ್ಲೂ ಕೂಡ ಒಂದು ಇಂಟ್ಯೂಟಿವ್ ಲ್ಯಾಂಗ್ವೇಜ್ ಯೂಸ್ ನ ರೆಫರ್ ಮಾಡುತ್ತೆ. ಲರ್ನಿಂಗ್ ಕಾನ್ಶಿಯಸ್ ಆಗಿರುತ್ತೆ, ಸ್ಟ್ರಕ್ಚರ್ಡ್ ಆಗಿರುತ್ತೆ, ಎಕ್ಸ್ಪ್ಲಿಸಿಟ್ ಆಗಿರುತ್ತೆ, ಅಂಡ್ ಇಟ್ refers to a second language or foreign language. It may result analytical language knowledge. Okay, so fifth point ನೋಡೋದಾದ್ರೆ, ಅಥವಾ ನಮ್ಮ ನೆಕ್ಸ್ಟ್ ಪಾಯಿಂಟ್ ಇದು ಸ್ಟೇಜಸ್ ಆಫ್ ಲ್ಯಾಂಗ್ವೇಜ್ ಅಲ್ಲಿ ಯಾವ ಸ್ಟೇಜಸ್ ಇದೆ ಹಾಗಿದ್ರೆ. ಸೊ ಫಸ್ಟ್ ಸ್ಟೇಜ್ ಬಂದ್ಬಿಟ್ಟು ಇಟ್ ಈಸ್ ಅ ಪ್ರೀ ಲಿಂಗ್ವಿಸ್ಟಿಕ್ ಸ್ಟೇಜ್. 0 to 12 months ಇರುತ್ತೆ. ಬೇಬಿಗೆ 0 to 12 months ಇದ್ದಾಗ ಯಾವ ತರ ಲ್ಯಾಂಗ್ವೇಜ್ ಡೆವಲಪ್ ಆಗುತ್ತೆ ಅಂದ್ರೆ, ಇಲ್ಲಿ ಯಾವುದೇ ಮಗು ಕೂಡ ಇಲ್ಲಿ ಯಾವುದೇ ತರ ಲ್ಯಾಂಗ್ವೇಜ್ ಭಾಷೆನ ಪ್ರಯೋಗ ಮಾಡೋದಿಲ್ಲ. ಸೊ ಇಲ್ಲಿ ಜಸ್ಟ್ ಮಗುದು ನಾವು ಕ್ರೈಯಿಂಗ್, ಕೋಲಿಂಗ್, ಓಕೆ, ಬ್ಯಾಬ್ಲಿಂಗ್ ಇವುಗಳನ್ನೇ ನಾವು ಅವುಗಳ ಲ್ಯಾಂಗ್ವೇಜ್ ಅಂತ ಅನ್ಕೋಬಹುದು. ಅಂಡ್ ಇದು ಮದರ್ಸ್ಗೆ ತುಂಬಾ ಬೇಗ ಇನ್ಸ್ಟ್ರಕ್ಷನ್ಸ್ ಆಗುತ್ತೆ. ಈ ಟೈಮಲ್ಲಿ ಅತ್ರೆ, ಈ ಟೈಮಲ್ಲಿ ಎದ್ರೆ, ಈ ಟೈಮಲ್ಲಿ ಆಟ ಆಡಿದ್ರೆ ಅದ್ರದ್ದು ಏನ್ ಇನ್ಸ್ಟ್ರಕ್ಷನ್ಸ್ ಅಂತ ಮಗುವಿನ ಲ್ಯಾಂಗ್ವೇಜು ಅದ್ರ ಸುತ್ತಮುತ್ತ ಇರೋರಿಗೆ ಸ್ಪೆಷಲಿ ಮದರ್ಸ್ಗೆ ಅರ್ಥ ಆಗುತ್ತೆ. ಸೊ ಈ ಪ್ರೀಲಿಂಗ್ವಿಸ್ಟಿಕ್ ಸ್ಟೇಜ್ ಅಲ್ಲಿ 0 to 12 months ಅಲ್ಲಿ ಜಸ್ಟ್ ಮಗುವಿನ ಕ್ರೈಯಿಂಗ್ ಆಗಿರ್ಬೋದು, ಅದು ಬಡಬಡಿಸೋದು, ಬ್ಯಾಬ್ಲಿಂಗ್ ಮಾಡೋದು, ಇದೇ ಅದರ ಲ್ಯಾಂಗ್ವೇಜ್ ಅಂತ ಹೇಳ್ತೇವೆ. ಸೆಕೆಂಡ್ ಸ್ಟೇಜ್ ಬಂದ್ಬಿಟ್ಟು 1 word ಸ್ಟೇಜ್. 12 months to 18 months. 12 months ಅಂದ್ರೆ ಆಲ್ರೆಡಿ 1 ವರ್ಷ ಆಗಿರುತ್ತೆ ಅಂತ ಮಗುಗೆ. 1 ವರ್ಷದ ಮಗು, 1 ರಿಂದ 1.5 ವರ್ಷ, 1.25 ವರ್ಷ ತನಕ ಈ ಮಗು 1 word ಸ್ಟೇಜ್ ಅಂತ ಹೇಳ್ತೀವಿ. 1 word ಸ್ಟೇಜ್ ಅಂತ ಅಂದ್ರೆ ಹೋಲೋ ಫ್ರೇಸಸ್, ಅಂದ್ರೆ ಚಿಕ್ಕದಾಗಿ ಒಂದೊಂದೇ ವರ್ಡ್ಗಳನ್ನ ಮಾತಾಡ್ತಾ ಬರುತ್ತೆ. ಓಕೆ, ಅದು ಸ್ಪಷ್ಟವಾಗಿ ಅಂತಾನೆ ಅಲ್ಲ, ಜಸ್ಟ್ ಅದಕ್ಕೆ ಏನ್ ತಿಳಿಯುತ್ತೋ ಅದನ್ನ ಒಂದೊಂದೇ ವರ್ಡ್ಸ್ ಗಳಾಗಿ ಮಾತಾಡ್ತಾ ಬರುತ್ತೆ. ಲೈಕ್ ಅಮ್ಮ, ಅತ್ತ, ಪಾಪು. ಸೊ ಈ ತರ ಜಸ್ಟ್ ಒಂದು ಸೌಂಡ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಬರುತ್ತೆ. ನೆಕ್ಸ್ಟ್ 2 word ಸ್ಟೇಜ್ ಅಲ್ಲಿ ಇಲ್ಲಿ ಸಿಂಪಲ್ ಫ್ರೇಸಸ್ ಗಳನ್ನ ಯೂಸ್ ಮಾಡುತ್ತೆ. ಓಕೆ, ಅಮ್ಮ, ಅದೇ ಈ ಅಮ್ಮ ಅನ್ನೋದನ್ನೇ ಅಮ್ಮ ಬಾ, ತಾತ ಹೋಗು. ಸೊ ಈ ತರ ಚಿಕ್ಕ 2 words ಗಳನ್ನ, 1 word ಸ್ಟೇಜ್ ಅಂದ್ರೆ ಜಸ್ಟ್ ಒನ್ ವರ್ಡ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ಮಗು. 2 word ಸ್ಟೇಜ್ ಅಂತಂದ್ರೆ ಎರಡು ಸಿಂಪಲ್ ಫ್ರೇಸಸ್ ಗಳನ್ನ ಮಿಕ್ಸ್ ಮಾಡಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. 2 years ತನಕ, 2 years ಆವರೇಜ್ 2 years ತನಕ ಈ ತರ 2 ವರ್ಡ್ ಸಿಂಬಲ್ ನ ಟಾಟಾ ಮಾಡು ಅಂದ್ರೆ ಟಾಟಾ ಅಂತ ಡಬಲ್ಸ್ ಪ್ರೊನೌನ್ಸ್ ಮಾಡೋದಾಗಿರ್ಬೋದು. ಸೊ ಈ ತರ 2 word ಫ್ರೇಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟೆಲಿಗ್ರಾಫಿಕ್ ಸ್ಪೀಚ್ 2 to 3 years. ಈ 2 to 3 years ಗೆ ಟೆಲಿಗ್ರಾಫಿಕ್ ಸ್ಪೀಚ್ ಅಂತ ಹೇಳ್ತೀವಿ.
ಇದು ಶಾರ್ಟ್ ಫ್ರೇಸಸ್ ಡೆವಲಪಿಂಗ್ ಗ್ರಾಮರ್. ಇಲ್ಲಿ ಶಾರ್ಟ್ ಫ್ರೇಸಸ್, ಸಿಂಪಲ್ ಫ್ರೇಸಸ್ಸಿಗೂ ಶಾರ್ಟ್ ಫ್ರೇಸಸ್ಸಿಗೂ ಡಿಫ್ರೆನ್ಸ್ ನೋಡಿ. ಸಿಂಪಲ್ ಫ್ರೇಸಸ್ ಅಂತಂದ್ರೆ ಜಸ್ಟ್ 2 ವರ್ಡ್ಸ್. ಶಾರ್ಟ್ ಫ್ರೇಸಸ್ ಅಂದ್ರೆ ಇಲ್ಲಿ ಒಂದೊಂದು ಸೆಂಟೆನ್ಸ್ಗಳನ್ನ ಆಲ್ರೆಡಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ತೊದ್ಲನೇ ಇದ್ರೂ ಕೂಡ ಟೆಲಿಗ್ರಾಫಿಕ್ ಸ್ಪೀಚ್ ಅಂತಾನೆ ಹೇಳ್ತೀವಿ ಇದನ್ನ. ಓಕೆ, ಇಲ್ಲಿ ಗ್ರಾಮರ್ದು ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ. ಲೈಕ್ ಗ್ರಾಮರ್ ಡೆವಲಪ್ಮೆಂಟ್ ಅಂದ್ರೆ ಟೆನ್ಸ್ ಗಳೆಲ್ಲ ಕಲಿತಾ ಹೋಗುತ್ತೆ ಅಂತಲ್ಲ, ಯಾರಿಗೆ ಏನ್ ಅನ್ಬೇಕು ಆ ತರದೆಲ್ಲ ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ ಮಗುಗೆ. ಓಕೆ, ಟೆಲಿಗ್ರಾಫಿಕ್ ಸ್ಪೀಚ್ ಅಂತ ಫೋನ್ ಮಾತಾಡೋದು ಈ ತರ ಎಲ್ಲ ಗೊತ್ತಾಗುತ್ತೆ ಮಗುಗೆ. ಯಾವುದು ಅದು ಟೆಲಿಗ್ರಾಫಿಕ್ ಸ್ಪೀಚ್ ಅಂತ. ನೆಕ್ಸ್ಟ್ ಮಲ್ಟಿ ವರ್ಡ್ ಸ್ಟೇಜ್. 3+ ಇಯರ್ಸ್ ಆದ್ಮೇಲೆ ಆ ಮಗು ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಕಾಂಪ್ಲೆಕ್ಸ್ ಅಂದ್ರೆ ಆ ಮಗು ಏಜ್ಗೆ ಅದು ಕಾಂಪ್ಲೆಕ್ಸ್. ಸ್ವಲ್ಪ ದೊಡ್ಡ ದೊಡ್ಡ ಸೆಂಟೆನ್ಸ್ ಸ್ಟ್ರಕ್ಚರ್ಸ್ನೆಲ್ಲ ಮಾಡ್ಬಿಟ್ಟು ಎಕ್ಸ್ಪ್ಯಾಂಡಿಂಗ್ ವೊಕ್ಯಾಬ್ಯುಲರೀಸ್ ನ, ದೊಡ್ಡ ದೊಡ್ಡ ವರ್ಡ್ಸ್ ಗಳನ್ನ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಮಗು. ಅದನ್ನ ಮಲ್ಟಿ ವರ್ಡ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಟೋಟಲ್ ಆಗಿ 5 ಸ್ಟೇಜ್ ಅಲ್ಲಿ ಈ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗುತ್ತೆ. ಓಕೆ, ಇದರಿಂದ ಆಮೇಲೆ ಆ ಮಗು ದೊಡ್ಡದಾಗ್ತಾ ಆಗ್ತಾ ಅದರ ಸುತ್ತಮುತ್ತ ಯಾವ್ಯಾವ ಸ್ಟೇಜ್, ಅದ್ರ ಸುತ್ತಮುತ್ತ ಯಾವ್ಯಾವ ಲ್ಯಾಂಗ್ವೇಜಸ್ ಗಳಿದೆಯೋ ಅದರದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ. ಅಂದ್ರೆ ಆ ಲ್ಯಾಂಗ್ವೇಜ್ ಗಳನ್ನೆಲ್ಲ ಕಲಿತಾ ಬರುತ್ತೆ. ಅದಾದ್ಮೇಲೆ ಸೋಷಿಯಲ್ ಮೀಡಿಯಾಸ್ ಗಳಾಗಿರ್ಬೋದು, ಟಿವಿ, ಕಂಪ್ಯೂಟರ್ಸ್ ಗಳು, ಮೊಬೈಲ್ಸ್ ಗಳಿಂದ ಹೊಸ ಹೊಸ ಲ್ಯಾಂಗ್ವೇಜ್ ನ ಗೇನ್ ಮಾಡ್ತಾ ಹೋಗುತ್ತೆ ಮಗು. ಓಕೆ, ಸೊ ಟೋಟಲ್ ಆಗಿ 5 ಸ್ಟೇಜಸ್ ಆಫ್ ಲ್ಯಾಂಗ್ವೇಜ್. ಪ್ರೀ ಲಿಂಗ್ವಿಸ್ಟಿಕ್ ಸ್ಟೇಜ್, ಒನ್ ವರ್ಡ್ ಸ್ಟೇಜ್, 2 word stage, telegraphic speech, multi word stage. Okay, so next ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಆಸ್ ಪರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದ್ರ ಬಗ್ಗೆನೂ ಕೇಳ್ತಾರೆ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಲ್ಯಾಂಗ್ವೇಜ್ಗೆ ಯಾವ ಸ್ಥಾನ ಇದೆ, ಲ್ಯಾಂಗ್ವೇಜಸ್ ಗಳಿಗೆ ಯಾವ ಸ್ಥಾನ ಇದೆ ಅಂತ. The Indian Constitution recognizes linguistic diversity and provides safeguards for language rights. ಈಗ ಎಲ್ಲರಿಗೂ ಅವರವರ ಲ್ಯಾಂಗ್ವೇಜ್ ಮೇಲೆ ಒಂದು ಪ್ರೀತಿ, ಗೌರವ ಎಲ್ಲ ಇದ್ದೇ ಇರುತ್ತಲ್ವಾ. ಹಾಗಾಗಿ ಇಲ್ಲಿ ಯಾವುದೇ ಬೇರೆ ತರ ನೆಗೆಟಿವ್ ಆಕ್ಟಿವಿಟೀಸ್ಗಳು ನಡೀಬಾರ್ದು ಅಂತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೆಕಗ್ನೈಸ್ ಮಾಡಿದೆ. ಡೈವರ್ಸಿಟಿಗೆ ಅನುಗುಣವಾಗಿ ಒಂದು ಲಿಂಗ್ವಿಸ್ಟಿಕ್ಸ್ ಸೇಫ್ ಗಾರ್ಡ್ಸ್ಗಳನ್ನ ಅಥವಾ ಲಿಂಗ್ವಿಸ್ಟಿಕ್ ಡೈವರ್ಸಿಟಿಗೆ ತಕ್ಕಂತೆ ಅದು ಸೇಫ್ ಗಾರ್ಡ್ಸ್ಗಳನ್ನ ಕೊಟ್ಟಿದೆ, ಲ್ಯಾಂಗ್ವೇಜ್ ರೈಟ್ಸ್ಗಳನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಕೆಲವೊಂದು ಆರ್ಟಿಕಲ್ಸ್ ಇದೆ, ಅದನ್ನ ಸಾಧ್ಯವಾದಷ್ಟು ನೆನ್ಪಿಟ್ಕೊಳ್ಳಿ. ಆರ್ಟಿಕಲ್ 343 ಹೇಳೋ ಪ್ರಕಾರ ಹಿಂದಿ ಇನ್ ದೇವನಗರಿ ಸ್ಕ್ರಿಪ್ಟ್ ಈಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ಯೂನಿಯನ್. ಸೊ ಆರ್ಟಿಕಲ್ 343 ಏನ್ ಹೇಳುತ್ತೆ, ಹಿಂದಿ ಇನ್ ದೇವನಗರಿ ಸ್ಕ್ರಿಪ್ಟ್, ಹಿಂದಿ ಇನ್ ದೇವನಗರಿ ಸ್ಕ್ರಿಪ್ಟ್ ಅಲ್ಲಿ ಇಟ್ ಇಸ್ ಅನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ಯೂನಿಯನ್ ಅಂತ ಮೆನ್ಷನ್ ಆಗಿದೆ. ಅದೇ ಆರ್ಟಿಕಲ್ 351 ನಲ್ಲಿ ಪ್ರಮೋಷನ್ ಆಫ್ ಹಿಂದಿ ಲ್ಯಾಂಗ್ವೇಜಸ್ ಆಗಿದೆ. ಓಕೆ, ಪ್ರಮೋಷನ್ ಆಫ್ ಹಿಂದಿ ಲ್ಯಾಂಗ್ವೇಜ್ ಆಗಿದೆ. ನೆಕ್ಸ್ಟ್ ಆರ್ಟಿಕಲ್ 345 ಏನ್ ಹೇಳುತ್ತೆ ಅಂತ ಅಂದ್ರೆ ಸ್ಟೇಟ್ಸ್ ಕ್ಯಾನ್ ಅಡಾಪ್ಟ್ ಎನಿ ಲ್ಯಾಂಗ್ವೇಜ್ ಯೂಸ್ಡ್ ಇನ್ ದ ಸ್ಟೇಟ್ ಆಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್. ಇಂಡಿಯಾಗೆ ಯಾವುದೋ ಒಂದು ಲ್ಯಾಂಗ್ವೇಜ್ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಏನೋ ಒಂದು ಸೈಡಿಗೆ ಇಟ್ಕೊಂಡ್ರೆ ಆರ್ಟಿಕಲ್ 345 ಏನ್ ಹೇಳ್ತು ಅಂದ್ರೆ ಎಲ್ಲಾ ಸ್ಟೇಟ್ಗಳು ಕೂಡ ನಿಮ್ಮ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ನೀವು ಯಾವ್ದನ್ನ ಬೇಕಾದ್ರೂ ಅಡಾಪ್ಟ್ ಮಾಡ್ಕೋಬಹುದು ಅಂತ ಹೇಳ್ತು. ನೆಕ್ಸ್ಟ್ 8 ಸ್ಕೆಡ್ಯೂಲ್ಸ್ ಗಳನ್ನ ಮಾಡ್ತು. ಓಕೆ, 8 ಸ್ಕೆಡ್ಯೂಲ್ಸ್ ಗಳನ್ನ ಇದರಲ್ಲಿ ಲೀಸ್ಟ್ 22 ರೆಕಗ್ನೈಸ್ಡ್ ಲ್ಯಾಂಗ್ವೇಜಸ್ ಗಳಿದೆ. ನಮ್ಮ ಇಂಡಿಯಾದಲ್ಲಿ ಎಷ್ಟು ರೆಕಗ್ನೈಸ್ಡ್ ಲ್ಯಾಂಗ್ವೇಜಸ್ ಗಳಿದೆ ಅಂತಂದ್ರೆ 22 ರೆಕಗ್ನೈಸ್ಡ್ ಲ್ಯಾಂಗ್ವೇಜಸ್ ಗಳಿದೆ. ಆರ್ಟಿಕಲ್ 350 ಏನ ಪ್ರಕಾರ ಫೆಸಿಲಿಟೀಸ್ ಫಾರ್ ಇನ್ಸ್ಟ್ರಕ್ಷನ್ ಇನ್ ಮದರ್ ಟಂಗ್ ಅಟ್ ಪ್ರೈಮರಿ ಸ್ಟೇಜ್. ಓಕೆ, ಆರ್ಟಿಕಲ್ 350 ಏನ ಪ್ರಕಾರ ನಾವು ಯಾವುದೇ ಒಂದು ಫೆಸಿಲಿಟೀಸ್ಗಳನ್ನ ಏನೇ ಕೊಡೋದಿದ್ರು ಕೂಡ ನಮ್ಮ ಮದರ್ ಟಂಗ್ ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ಪ್ರೈಮರಿ ಸ್ಟೇಜ್ ಅಲ್ಲಿ ಕೊಡಬೇಕು. ಫೆಸಿಲಿಟೀಸ್ ಫಾರ್ ಇನ್ಸ್ಟ್ರಕ್ಷನ್ ಇನ್ ಮದರ್ ಟಂಗ್ ಅಟ್ ಪ್ರೈಮರಿ ಸ್ಟೇಜ್ ಅಲ್ಲಿ ನಾವು
ಮದರ್ ಟಂಗಿಗೆ ಇಂಪಾರ್ಟೆನ್ಸ್ ಕೊಡಬೇಕು, ಅದರ ಥ್ರೂನೇ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅಂತ ಆರ್ಟಿಕಲ್ 350A ಹೇಳ್ಕೊಂಡು ಬಂದಿದೆ. ಅದು ಲ್ಯಾಂಗ್ವೇಜು ನಮ್ಮ ಕಾನ್ಸ್ಟಿಟ್ಯೂಷನ್ ಅಕಾರ್ಡಿಂಗ್ ಟು ಅವರ್ ಕಾನ್ಸ್ಟಿಟ್ಯೂಷನ್ ಇರೋವಂಥದ್ದು. ಈಗ ಲ್ಯಾಂಗ್ವೇಜ್ ಅಕಾರ್ಡಿಂಗ್ ಟು NCF 2005 ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ನ ಪ್ರಕಾರ ಲ್ಯಾಂಗ್ವೇಜ್ ಹೇಗಿದೆ ಅಂತ ಅಂದ್ರೆ, NCF ನ ಪ್ರಕಾರ NCF ಏನಕ್ಕೆ ಜಾಸ್ತಿ ಎಂಫಸೈಸ್ ಮಾಡುತ್ತೆ, ಏನಕ್ಕೆ ಒತ್ತು ಕೊಡುತ್ತೆ ಅಂತಂದ್ರೆ, ದ ಇಂಪಾರ್ಟೆನ್ಸ್ ಆಫ್ ಲ್ಯಾಂಗ್ವೇಜ್ ಇನ್ ಎಜುಕೇಶನ್, ಅಂದ್ರೆ ಶಿಕ್ಷಣದಲ್ಲಿ ಲ್ಯಾಂಗ್ವೇಜಿನ ಭಾಷೆಯ ಮಹತ್ವ ಅಂತ. ಓಕೆ, ಏನಕ್ಕೆ ಮಲ್ಟಿಲಿಂಗ್ವಲಿಸಮ್ ಆಸ್ ಅ ರಿಸೋರ್ಸ್ ಅಂಡ್ ಗೋಲ್. ಇಲ್ಲಿ ನಾವು ನೋಡೋದಾದ್ರೆ ಮಲ್ಟಿಲಿಂಗ್ವಲಿಸಮ್ ಅಂತ ಅಂದ್ರೆ ಒಂದಕ್ಕಿಂತ ಹೆಚ್ಚು ಭಾಷೆಗಳು. ಓಕೆ, ಇಟ್ ಈಸ್ ರಿಸೋರ್ಸ್ ಅಂಡ್ ಗೋಲ್. ಓಕೆ, ಅದು ಹೇಳುತ್ತೆ ಲ್ಯಾಂಗ್ವೇಜ್ ಯಾವುದು NCF ಹೇಳೋದಿದು. ಇಲ್ಲಿ ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್ ಅಪ್ರೋಚ್ ನ ನಡಿಬೇಕು ಅಂತ NCF ಹೇಳುತ್ತೆ. ಲ್ಯಾಂಗ್ವೇಜ್ ಜಸ್ಟ್ ಬರೀ ಕರಿಕ್ಯುಲಮ್ ಒಳಗಡೆನೆ ಅಷ್ಟೇ ಅಲ್ಲ, ಪುಸ್ತಕದ ನಂತರದ ಅಧ್ಯಾಯದಲ್ಲೂ ಅಕ್ರಾಸ್ ದ ಕರಿಕ್ಯುಲಮ್ ಕೂಡ ಲ್ಯಾಂಗ್ವೇಜ್ ಇರಬೇಕು ಅಂತ ಹೇಳ್ತಾ ಬಂದಿದೆ. 3 ಲ್ಯಾಂಗ್ವೇಜ್ ಫಾರ್ಮುಲಾಸ್ ಇನ್ ಸ್ಕೂಲಲ್ಲಿ 3 ಲ್ಯಾಂಗ್ವೇಜ್ ಫಾರ್ಮುಲಾನ ಅಪ್ಲೈ ಮಾಡಬೇಕು ಅಂತ NCF ಹೇಳ್ಕೊಂಡು ಬಂದಿರೋದು. ಓಕೆ, ಇದನ್ನ ಆಲ್ಮೋಸ್ಟ್ ನೀವು BEd ಅಲ್ಲೂ ಕೂಡ ಓದಿರ್ತೀರಾ. ಇದು ಲ್ಯಾಂಗ್ವೇಜ್ ಪಾಲಿಸಿ ಅಂತ ಹೇಳ್ಬೋದು. ಅದು ಏನಕ್ಕೆ ಏನ್ ಮಾಡುತ್ತೆ ಅಂತಂದ್ರೆ, ಟು ಪ್ರಮೋಟ್ ಬೈಲಿಂಗ್ವಲಿಸಮ್ ಅಂತಂದ್ರೆ ಒಂದಕ್ಕಿಂತ ಜಾಸ್ತಿ ಭಾಷೆಗಳನ್ನ, ಬೈಲಿಂಗ್ವಲಿಸಮ್ ಅಲ್ಲ ಸಾರಿ ಮಲ್ಟಿಲಿಂಗ್ವಲಿಸಮ್ ಅಂಡ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಇನ್ ದ ಕಂಟ್ರಿ. ಓಕೆ, ಮಲ್ಟಿಲಿಂಗ್ವಲಿಸಮ್ ನ ಇದು ಒತ್ತು ಕೊಡೋ ಅಂತದ್ದು. ಓಕೆ, 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂತ ಅಂದ್ರೆ ನೆಕ್ಸ್ಟ್ ಈ NCF ಎಂಫಸೈಸ್ ಮಾಡಿತ್ತು. ಎಂಫಸೈಸ್ ಅಂದ್ರೆ ಒತ್ತು ಕೊಡೋದು ಅಂತ. ಏನ್ ಜಾಸ್ತಿ ಒತ್ತು ಕೊಟ್ಟಿದೆ ಅಂತ ಅಂದ್ರೆ, ಆನ್ ಮದರ್ ಟಂಗ್ ಬೇಸ್ಡ್ ಮಲ್ಟಿಲಿಂಗ್ವಲ್ ಎಜುಕೇಶನ್. ಮದರ್ ಟಂಗ್ ನ ಬೇಸ್ ಆಗಿಟ್ಕೊಂಡು ಬೇರೆ ಮಲ್ಟಿಲಿಂಗ್ವಲ್ ಏನಂತ ಎಜುಕೇಶನ್ ನ ಪ್ರೊವೈಡ್ ಮಾಡಬೇಕು ಅಂತ ಇದು ಹೇಳ್ಕೊಂತ ಬಂದಿದೆ. NCF ಫೋಕಸ್ ಆನ್ ಡೆವಲಪಿಂಗ್ ಕಮ್ಯುನಿಕೇಟಿವ್ ಕಾಂಪಿಟೆನ್ಸಿ. ಸೊ NCF ಯಾವಾಗ್ಲೂ ಕೂಡ ಏನ ಡೆವಲಪ್ಮೆಂಟ್ ಮಾಡಬೇಕು ಅಂದ್ರೆ ಕಮ್ಯುನಿಕೇಟಿವ್ ಕಾಂಪಿಟೆನ್ಸಿನ ಡೆವಲಪ್ ಮಾಡಬೇಕು, ಅದರಿಂದನೇ ಹೆಲ್ಪ್ ಆಗೋದು ಅಂತ ಹೇಳ್ಕೊಂತ ಬಂದಿದೆ. ಇಂಟಗ್ರೇಷನ್ ಆಫ್ ಲ್ಯಾಂಗ್ವೇಜ್ ಸ್ಕಿಲ್ಸ್, ಲಿಸ್ನಿಂಗ್, ಸ್ಪೀಕಿಂಗ್, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಅಂಡ್ ರೈಟಿಂಗ್. ಸೊ ಇದೆಲ್ಲ ಕೂಡ ಒಟ್ಟಾಗಿ ನಾವು ಲ್ಯಾಂಗ್ವೇಜ್ ನ ಕಲಿಬೇಕು, ಲ್ಯಾಂಗ್ವೇಜ್ ನ ಲರ್ನ್ ಮಾಡಬೇಕು ಅಂತ ಹೇಳ್ದಂಗೆ. ಓಕೆನಾ, ಇಂಟಿಗ್ರೇಷನ್ ಆಫ್ ಲ್ಯಾಂಗ್ವೇಜಸ್, ಎಲ್ಲಾ ಲ್ಯಾಂಗ್ವೇಜ್ ಕೂಡ ಒಂದೇ ಅನ್ಕೊಂಡು ಇಂಟಗ್ರೇಷನ್ ಆಗಿ ಇರಬೇಕು. ಇವೆಲ್ಲ ಇಂಟಗ್ರೇಷನ್ ಆಫ್ ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳು, ಕೇಳಿಸ್ಕೊಳ್ಳೋದು, ಮಾತಾಡೋದು, ಓದ್ಕೊಳ್ಳೋದು, ಮತ್ತೆ ರೈಟಿಂಗ್, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಅಂಡ್ ರೈಟಿಂಗ್. ಓಕೆ, LSRW ಅಂತಾನು ಹೇಳ್ತಾರೆ, LSRW. ಸೊ ಒಂದು ಈ ತರ NCF 2005 ಅಲ್ಲಿ ಅದು ಮೆನ್ಷನ್ ಮಾಡಿರೋ ಅಂಥದ್ದು. ಓಕೆ, ಮಲ್ಟಿಲಿಂಗ್ವಲಿಸಮ್ ಆಗಿರ್ಬೇಕು, ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್ ಇರಬೇಕು, ನೆಕ್ಸ್ಟ್ ಎಲ್ಲದರಲ್ಲೂ ಕೂಡ 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಪ್ಲೈ ಆಗಬೇಕು, ನೆಕ್ಸ್ಟ್ ಮದರ್ ಟಂಗ್ ಬೇಸ್ಡ್ ಮಲ್ಟಿಲಿಂಗ್ವಲ್ ಎಜುಕೇಶನ್ ಮಾಡಬೇಕು, ಫೋಕಸ್ ಆನ್ ಡೆವಲಪಿಂಗ್ ಕಮ್ಯುನಿಕೇಟಿವ್ ಕಾಂಪಿಟೆನ್ಸಿನ ಬೆಳೆಸಬೇಕು ಇನ್ ಅ ಪಾಸಿಟಿವ್ ವೇನಲ್ಲಿ. ನೆಕ್ಸ್ಟ್ ನಾವು ಎಲ್ಲ ಕೂಡ ಇಂಟಗ್ರೇಷನ್ ಆಗಿ ಇಟ್ಕೊಂಡು ಇಂಟಗ್ರೇಷನ್ ಆಫ್ ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳನ್ನ ಇಂಟಗ್ರೇಷನ್ ಮಾಡಬೇಕು, ಲಿಸ್ನಿಂಗ್, ರೀಡಿಂಗ್, ರೈಟಿಂಗ್ ಅಂಡ್ ಸ್ಪೀಕಿಂಗ್ ಇದನ್ನ. ಓಕೆ, ನೆಕ್ಸ್ಟ್ ಇದರಲ್ಲಿ ಮತ್ತೆ ಯೂಸ್ ಆಫ್ ಚಿಲ್ಡ್ರನ್ಸ್ ಲಿಟ್ರೇಚರ್ ಅಂಡ್ ಅಥೆಂಟಿಕ್ ಮೆಟೀರಿಯಲ್ಸ್. ಓಕೆ, ಚಿಲ್ಡ್ರನ್ ಲಿಟ್ರೇಚರ್ ನ ಯೂಸ್ ಆಫ್ ಚಿಲ್ಡ್ರನ್ ಲಿಟ್ರೇಚರ್ ಅಂಡ್ ಅಥೆಂಟಿಕ್ ಮೆಟೀರಿಯಲ್ಸ್. ಸೊ ಅಥೆಂಟಿಕ್ ಮೆಟೀರಿಯಲ್ಸ್ ನ ಮತ್ತೆ ಚಿಲ್ಡ್ರನ್ ಲಿಟ್ರೇಚರ್ ನ ಯೂಸ್ ಮಾಡಿ ಅಂತ ಹೇಳಿದೆ ಇಲ್ಲಿ NCF ಅಲ್ಲಿ. ನೆಕ್ಸ್ಟ್ 8th ಒನ್ ನೋಡಿ, ಲ್ಯಾಂಗ್ವೇಜ್ ಅಕ್ವಿಸಿಷನ್ ಥಿಯರೀಸ್.
ಸೊ ಲ್ಯಾಂಗ್ವೇಜನ್ನ ಅಕ್ವೈರ್ ಮಾಡ್ಕೋಬೇಕು, ಗೇನ್ ಮಾಡ್ಕೋಬೇಕು ಅಂದರೆ ಕೆಲವೊಂದು ಥೇರಿಸ್ಟ್ಗಳು ಥೇರಿನೂ ಕೂಡ ಹೇಳಿದ್ದಾರೆ. ಸೊ ಅವರು ಹೇಳಿರೋಂಥ ಥೇರೀಸ್ಗಳು ನಾನಿಲ್ಲಿ ತುಂಬ ಸಿಂಪಲ್ ಆಗಿ ಕೀ ನೋಟ್ಸ್ ಥರ ಸಮ್ ಅಪ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಫಸ್ಟ್ ಥೇರಿ ಬಂದ್ಬಿಟ್ಟು ಬಿಹೇವಿಯರಿಸ್ಟ್ ಥೇರಿ ಬೈ ಸ್ಕಿನ್ನರ್. ಓಕೆ, ಲ್ಯಾಂಗ್ವೇಜ್ ಅಕ್ವಿಸಿಷನ್ ನ ಮೇಲೆ ಇರುವಂತ ಥೇರಿಗಳು. ಈ ಥೇರಿ ಪ್ರಕಾರ ಸ್ಕಿನ್ನರ್ ಏನ್ ಹೇಳ್ತಾರೆ ಅಂತಂದ್ರೆ, ಲ್ಯಾಂಗ್ವೇಜ್ ಈಸ್ ಲರ್ನ್ಡ್ ಥ್ರೂ ರೀಎನ್ಫೋರ್ಸ್ಮೆಂಟ್ ಅಂಡ್ ಇಮಿಟೇಷನ್. ಲ್ಯಾಂಗ್ವೇಜ್ ಯಾವಾಗ್ಲೂ ಕೂಡ ನಾವು ಒನ್ ವರ್ಡ್ ಟು ಒನ್ ವರ್ಡ್ ಹೇಳಿ ಹೇಳಿ ಕಳಿಸೋವಂಥದ್ದಲ್ಲ. ಅದು ಲ್ಯಾಂಗ್ವೇಜ್ ಅನ್ನೋದು ಯಾವಾಗ್ಲೂ ಕೂಡ ಯಾವ ತರ ಬರುವಂಥದ್ದು ಅಂತಂದ್ರೆ ಇಮಿಟೇಷನ್ ಇಂದ ಮತ್ತೆ ರೀಎನ್ಫೋರ್ಸ್ಮೆಂಟ್ ಇಂದ ಬರೋ ಅಂಥದ್ದೇ ಹೊರತು ನಾವು ಪ್ರತಿಯೊಂದು ಹೇಳಕ್ ಆಗೋದಿಲ್ಲ ಅಂತ. ಲೈಕ್ ಇಮಿಟೇಷನ್ ಅಂದ್ರೆ ಗೊತ್ತಲ್ವಾ, ಅನುಕರಣೆ ಮಾಡೋದು, ಅವ್ರೇನ್ ಮಾಡ್ತಾರೋ ಅದನ್ನ ನೋಡಿ ನಾನ್ ಮಾಡೋದು. ಮತ್ತೆ ರೀಎನ್ಫೋರ್ಸ್ ಮಾಡೋದು, ನಾವು ಬಲವರ್ಧನೆ ಮಾಡೋದು ಅಂತ ಹೇಳ್ತೀವಿ. ಸೊ ಲ್ಯಾಂಗ್ವೇಜು ಬರೋದು ರೀಎನ್ಫೋರ್ಸ್ಮೆಂಟ್ ಮತ್ತೆ ಇಮಿಟೇಷನ್ ಇಂದಾನೆ ಹೊರತು ನಾವು ಫೋರ್ಸ್ಫುಲ್ಲಿ ಮಾಡೋದ್ರಿಂದ ಅಲ್ಲ ಅಂತ ಈ ಬಿಹೇವಿಯರಿಸ್ಟ್ ಥಿಯರಿ ಹೇಳುತ್ತೆ. ಇಟ್ ಈಸ್ ಬೈ ಸ್ಕಿನ್ನರ್. ಸೆಕೆಂಡ್ ಥಿಯರಿ ನೇಟಿವಿಸ್ಟ್ ಥಿಯರಿ ಹೇಳುತ್ತೆ, ನಾಮ್ ಚಾಮ್ಸ್ಕಿ ಅವರು. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಹ್ಯೂಮನ್ ಹ್ಯಾವ್ ಆನ್ ಇನ್ನೇಟ್ ಕೆಪಾಸಿಟಿ ಫಾರ್ ಲರ್ನಿಂಗ್ ಆರ್ ಫಾರ್ ಲ್ಯಾಂಗ್ವೇಜ್ ಅಕ್ವಿಸಿಷನ್. ಓಕೆ, ಎಲ್ಲಾ ಹ್ಯೂಮನ್ಸ್ಗಳಲ್ಲೂ ಒಂದು ಇನ್ನೇಟ್ ಕೆಪಾಸಿಟಿ ಇರುತ್ತೆ, ಅವ್ರದ್ದೇ ಆದಂತ ಒಂದು ಶಕ್ತಿ ಇರುತ್ತೆ. ಅದರಿಂದನೇ ಅವರು ಲ್ಯಾಂಗ್ವೇಜ್ ನ ಕಲಿಯೋದು. ಪ್ರತಿಯೊಂದನ್ನು ನಾವು ಅವರ ತಲೆಯಲ್ಲಿ ತುರುಕ್ಬೇಕು, ಹಾಗಿದ್ರೆ ಅಷ್ಟೇ ಅವ್ರು ಕಲಿತಾರೆ ಅಂತ ಇಲ್ಲ. ಯಾವುದೋ ಒಂದು ಚಿಕ್ಕ ಮಗು ಅಂದ್ರೆ ಆ ಮಗುವಿನ ತಲೆನಲ್ಲೂ ಒಂದು ಇನ್ನೇಟ್ ಕೆಪಾಸಿಟಿ ಇರುತ್ತೆ, ಅದಕ್ಕೆ ಗೊತ್ತಿಲ್ದಿರೋಂತ ಆ ಕೆಪಾಸಿಟಿಯಿಂದಾನೇ ಆ ಮಕ್ಕಳು ಲ್ಯಾಂಗ್ವೇಜ್ ನ ಕಲಿಯುವಂಥದ್ದು ಅಂತ ಈ ನಾಮ್ ಚಾಮ್ಸ್ಕಿ ಹೇಳ್ತಾರೆ. ನೆಕ್ಸ್ಟ್ ವೈಗೋಸ್ಕಿ. ಓಕೆ, ಈ ವೈಗೋಸ್ಕಿ ಅವರ ಇಂಟ್ರಾಕ್ಷನಿಸ್ಟ್ ಥಿಯರಿ ಇದೇನ್ ಹೇಳುತ್ತೆ ಅಂತ ಅಂದ್ರೆ, ಲ್ಯಾಂಗ್ವೇಜ್ ಡೆವಲಪ್ಸ್ ಥ್ರೂ ಸೋಷಿಯಲ್ ಇಂಟ್ರಾಕ್ಷನ್ಸ್. ಓಕೆ, ಸೊ ಇಲ್ಲಿ ಲ್ಯಾಂಗ್ವೇಜ್ ಹೇಗೆ ಡೆವಲಪ್ ಆಗುತ್ತೆ ಅಂತಂದ್ರೆ ಸೋಷಿಯಲ್ ಇಂಟ್ರಾಕ್ಷನ್ಸ್ ಇಂದ ಡೆವಲಪ್ ಆಗುತ್ತೆ ಅಂತ. ಲ್ಯಾಂಗ್ವೇಜ್ ಡೆವಲಪ್ಸ್ ಥ್ರೂ ಸೋಷಿಯಲ್ ಇಂಟ್ರಾಕ್ಷನ್ಸ್. ಸೊ ಅದನ್ನ ವೈಗೋಸ್ಕಿ ಅವ್ರು ಹೇಳೋದು ಇಂಟ್ರಾಕ್ಷನಿಸ್ಟ್ ಥಿಯರಿ. ನೆಕ್ಸ್ಟ್ ಕಾಗ್ನಿಟಿವ್ ಥಿಯರಿ ಬೈ ಪಿಯಾಜೆ. ಇವ್ರೇನ್ ಹೇಳ್ತಾರೆ ಅಂತಂದ್ರೆ, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಈಸ್ ಲಿಂಕ್ಡ್ ಟು ಕಾಗ್ನಿಟಿವ್ ಎಬಿಲಿಟಿ. ಎಸ್, ಇಟ್ಸ್ ಇಸ್ ಸಮಥಿಂಗ್ ಗುಡ್ ಅಲ್ವಾ. ಸೊ ಲ್ಯಾಂಗ್ವೇಜು ಅಥವಾ ಕಾಗ್ನಿಷನ್ ಥಿಯರಿ ಇದು ಹೇಗಾಗುತ್ತೆ ಅಂತಂದ್ರೆ, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಈಸ್ ಲಿಂಕ್ಡ್ ಟು ಕಾಗ್ನಿಟಿವ್ ಡೆವಲಪ್ಮೆಂಟ್. ಲ್ಯಾಂಗ್ವೇಜ್ ಡೆವಲಪ್ಮೆಂಟು ಯಾವ್ದ್ರ ಜೊತೆ ಲಿಂಕ್ ಆಗಿದೆ ಅಂತಂದ್ರೆ ಕಾಗ್ನಿಟಿವ್ ಡೆವಲಪ್ಮೆಂಟಿನ ಜೊತೆ ಲಿಂಕ್ ಆಗಿದೆ. ಹಾಗಾಗಿ ಸೊ ಈ 4 ಥಿಯರಿಗಳು ತುಂಬಾ ಇಂಪಾರ್ಟೆಂಟು. ಲ್ಯಾಂಗ್ವೇಜ್ ಲರ್ನಿಂಗ್ ಥಿಯರೀಸ್ ಅಂತಾನೆ ಹೇಳಿರಬಹುದು. ಬಿಹೇವಿಯರಿಸ್ಟ್ ಥಿಯರಿ, ಓಕೆ, ಬಿಹೇವಿಯರಿಸ್ಟ್ ಥಿಯರಿ, ನೇಟಿವಿಸ್ಟ್ ಥಿಯರಿ, ಇಂಟರ್ನ್ಯಾಷನಲ್ ಥಿಯರಿ, ಕಾಗ್ನಿಟಿವ್ ಥಿಯರಿ. ಓಕೆ, ಸೊ ನೆಕ್ಸ್ಟ್ 9th ಒನ್ ನೋಡಿ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂಡ್ ಲರ್ನಿಂಗ್. ಸೊ ನಾವು ಲ್ಯಾಂಗ್ವೇಜ್ ನ ಕಲಿಬೇಕು, ಲ್ಯಾಂಗ್ವೇಜ್ ನ ಅಕ್ವೈರ್ ಮಾಡಬೇಕು ಅಂದ್ರೆ ಯಾವ್ಯಾವ ಫ್ಯಾಕ್ಟರ್ಸ್ ನಮ್ಮನ್ನ ತಡೆಯುತ್ತವೆ. ಸೊ ಫಸ್ಟ್ ಏಜ್. ಓಕೆ, ಸೊ ನಾವು ಈ ಏಜ್ ಅಲ್ಲಿ ಅದನ್ನ ಕಲೀಲಿಕ್ಕೆ ಆಗೋದಿಲ್ಲ, ಈ ಏಜ್ ಅಲ್ಲಿ ಇದನ್ನ ಕಲೀಲಿಕ್ಕೆ ಆಗೋದಿಲ್ಲ. ಈಗ ಆಲ್ರೆಡಿ ನನಗೆ 30 ಆಗಿದೆ, ಇನ್ನ ಮದುವೆ ಆಗಿಲ್ಲ, 40 ಆಗಿದೆ, ಇನ್ನ ಮಕ್ಕಳು ಆಗಿಲ್ಲ. ಸೊ ಈ ತರ ಏನಂತ ಅನ್ಕೊಳ್ಳೋದ್ಕಿಂತ ಈ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಎಲ್ಲಾ ತರನು, ಓಕೆ, ಫ್ಯಾಕ್ಟರ್ಸ್, ಇದೊಂದು ಫ್ಯಾಕ್ಟರ್ ಆಗುತ್ತೆ. ಲ್ಯಾಂಗ್ವೇಜ್ ಅಕ್ವಿಸಿಷನ್ಗೆ ಒಂದು ಫ್ಯಾಕ್ಟರ್, ಅಥವಾ ಲ್ಯಾಂಗ್ವೇಜ್ ಲರ್ನಿಂಗಿಗೆ ಆಗಿರ್ಬೋದು, ಅಕ್ವಿಸಿಷನ್ಗೆ ಆಗಿರ್ಬೋದು ಒಂದು ಏಜ್ ಫ್ಯಾಕ್ಟರ್ ಆಗುತ್ತೆ. ಸೊ ಕೆಲವೊಬ್ರು ತುಂಬಾ ಏಜ್ ಆದ್ಮೇಲೆ ಕಲೀಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕೆ ನಮ್ಗೆ ಯಾಕೆ ಈ ಏಜ್ ಅಲ್ಲಿ ಅನ್ನೋ ತರ. ಓಕೆ, ಇನ್ನು ಕೆಲವೊಬ್ರು ಕಲೀಲಿಕ್ಕೆ ಇಷ್ಟಪಡ್ತಾರೆ, ಲ್ಯಾಂಗ್ವೇಜ್ ನ ಕಲೀಲಿಕ್ಕೆ ಇಷ್ಟಪಡ್ತಾರೆ. ಎರಡೂ ತರನು ಅಫೆಕ್ಟ್ ಆಗುತ್ತೆ ಇದು. ಬಟ್ ಆದ್ರೆ ಇದು ಅಫೆಕ್ಟ್ ಆಗ್ತಾ ಇರೋದು ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂಡ್ ಲರ್ನಿಂಗಿಗೆ. ಓಕೆ, ಒಂದು ನಿಮಿಷ. ಏನೇನು ಪರಿಣಾಮ ಬೀರ್ತವೆ ಅಂತ ಫಸ್ಟ್ ಏಜ್ ಆಯ್ತಾ. ನೆಕ್ಸ್ಟ್ ಮೋಟಿವೇಶನ್. ಕೆಲವೊಬ್ಬರಿಗೆ ಮೋಟಿವೇಶನ್ ಸಿಗೋದಿಲ್ಲ. ಏನೇನು ಪರಿಣಾಮ,
ಏಜ್ ಪರಿಣಾಮದಿಂದ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಮತ್ತು ಲರ್ನಿಂಗ್ ಆಗಿರೋದಿಲ್ಲ. ಮೋಟಿವೇಶನ್ ಕಡಿಮೆ ಇದ್ರೂ ಯಾಕೆ ಬಿಡು ನಮಗೆಲ್ಲ ಅಂತ ಅಂದ್ಕೊಂಡು ಮೋಟಿವೇಶನ್ ಕೂಡ ಸಿಕ್ಕಿರೋದಿಲ್ಲ. ನೆಕ್ಸ್ಟು ಎಕ್ಸ್ಪೋಜರ್ ಟು ದ ಲ್ಯಾಂಗ್ವೇಜ್ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರೋದಿಲ್ಲ. ಲ್ಯಾಂಗ್ವೇಜ್ನ ಸರಿಯಾಗಿ ಮಾತಾಡೋಕೆ ಬರ್ತಿರೋದಿಲ್ಲ, ಅರ್ಧಂಬರ್ಧ ಗೊತ್ತಿರುತ್ತೆ. ನೆಕ್ಸ್ಟು ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರುತ್ತೆ, ಲೈಫ್ ಸ್ಟೈಲ್ ಚೇಂಜ್ ಇರುತ್ತೆ, ಲರ್ನಿಂಗ್ ಸ್ಟೈಲ್ ಚೇಂಜ್ ಇರುತ್ತೆ, ಆಪ್ಟಿಟ್ಯೂಡ್ ಚೇಂಜ್ ಇರುತ್ತೆ. ಸೊ ಈ ಥರ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇಂದನೂ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಮತ್ತು ಲರ್ನಿಂಗ್ ಆಗೋದಿಲ್ಲ. ಫಸ್ಟ್ ಲ್ಯಾಂಗ್ವೇಜ್ ಇನ್ಫ್ಲೂಯೆನ್ಸ್, ಫಸ್ಟ್ ಲ್ಯಾಂಗ್ವೇಜ್ ಬರುತ್ತಲ್ವ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷ್ ಯಾಕೆ ಕಲಿಬೇಕು, ಕನ್ನಡ ಬರುತ್ತಲ್ವ ಸಾಕು, ಇದರ ಇನ್ಫ್ಲೂಯೆನ್ಸಿಂದನೇ ಸಾಕು ನನಗೆ ಕನ್ನಡದ ಮೇಲೆ ಅಭಿಮಾನ ಇದೆ, ಇಂಗ್ಲೀಷ್ ಕಲಿತ್ರೆ ನನಗೆ ಕನ್ನಡಕ್ಕೆ ಅವಮಾನ ಮಾಡೋದಂಗೆ ಆಗುತ್ತೆ ಅಂತ. ಸೊ ಈ ಥರ ಮೆಂಟಾಲಿಟಿಗಳು ಕೂಡ ಇರುತ್ತೆ. ಈ ಥರ ಮೆಂಟಾಲಿಟಿ ಇದ್ದವರು ಕೂಡ ಇದು ಕೂಡ ಒನ್ ಆಫ್ ದ ಅಫೆಕ್ಟಿಂಗ್ ರೀಸನ್ ಅಥವಾ ಅಫೆಕ್ಟ್ ಅಂತಲೇ ಹೇಳ್ಬೋದು. ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಫ್ಯಾಕ್ಟರ್, ಓಕೆ, ಇದಂತೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಸೋಷಿಯಲ್ ಮತ್ತು ಕಲ್ಚರಲ್ ಫ್ಯಾಕ್ಟರ್ಸ್ಗಳು ಇದೇ ಇರುತ್ತೆ. ಇವೆಲ್ಲ ಪರಿಣಾಮಗಳು ಲ್ಯಾಂಗ್ವೇಜ್ನ ಸ್ವಾಧೀನ ತಗೊಳ್ಳೋಕ್ಕೆ ಮತ್ತು ಲ್ಯಾಂಗ್ವೇಜ್ನ ಕಲೀಲಿಕ್ಕೆ, ಇವೆಲ್ಲ ಒಂದು ಪರಿಣಾಮಗಳು. ಓಕೆ, ನೆಕ್ಸ್ಟು ಕ್ವಾಲಿಟಿ ಆಫ್ ಇನ್ಸ್ಟ್ರಕ್ಷನ್ ಫಾರ್ ಲ್ಯಾಂಗ್ವೇಜ್ ಲರ್ನಿಂಗ್. ಓಕೆ, ಕ್ವಾಲಿಟಿ ಇರೋಂಥ ಇನ್ಸ್ಟ್ರಕ್ಷನ್ಸು ಇರೋದಿಲ್ಲ. ಲ್ಯಾಂಗ್ವೇಜನ್ನು ಕಲಿಬೇಕು ಅಂತಂದರೆ ಕ್ವಾಲಿಟಿ ಆಗಿರೋಂಥ ಇನ್ಸ್ಟ್ರಕ್ಷನ್ಸ್ಗಳು ಬರ್ತಾ ಇರೋದಿಲ್ಲ. ಇವೆಲ್ಲ ಲ್ಯಾಂಗ್ವೇಜ್ ಲರ್ನಿಂಗ್ ಮತ್ತು ಅಕ್ವಿಸಿಷನ್ಗೆ ಅಫೆಕ್ಟ್ ಮಾಡುವಂಥದ್ದು. ನೆಕ್ಸ್ಟು ಮೆಥಡ್ಸ್ ಟು ಲ್ಯಾಂಗ್ವೇಜ್ ಟೀಚಿಂಗ್. ಹಂಗಿದ್ರೆ ಟೀಚರ್ಸ್ಗಳು ಅಥವಾ ಯಾರೇ ಆಗಲಿ ಲ್ಯಾಂಗ್ವೇಜ್ನ ಹೇಗೆ ಟೀಚ್ ಮಾಡಬೇಕು, ಅದಕ್ಕಿರೋಂಥ ಮೆಥಡ್ಸ್ಗಳು ಯಾವ್ದ್ಯಾವುದು ಅಂತಂದರೆ ಇದು ಮೆಥಡ್ಸ್ಗಳಿದೆ. ಇದೇ ಥರ ಟೀಚ್ ಮಾಡಬೇಕು ಅಂತ ಅಲ್ಲ, ಬಟ್ ಆದರೆ ಇವೆಲ್ಲ ಮೆಥಡ್ಸ್ಗಳು ಟೀಚಿಂಗಿಂದು, ಲ್ಯಾಂಗ್ವೇಜ್ ಟೀಚಿಂಗಿಂದು. ಫಸ್ಟ್ ಬಂದ್ಬಿಟ್ಟು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಓಕೆ, ಸೊ ಇದು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂದರೆ ಇದು ಹೇಳ್ತೀನಿ ಒಂದೊಂದೇ, ಬಟ್ ಆದರೆ ಫುಲ್ ಎಲ್ಲ ನೋಡಿ. ಟೋಟಲ್ ಆಗಿ ಒಂದು 4 to 5 ಇದ್ದಾವೆ. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಡೈರೆಕ್ಟ್ ಮೆಥಡ್, ಆಡಿಯೋ ಲಿಂಗ್ವಲ್ ಮೆಥಡ್, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್, ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್, ಕಂಟೆಂಟ್ ಆ್ಯಂಡ್ ಲ್ಯಾಂಗ್ವೇಜ್ ಇಂಟಗ್ರೇಟೆಡ್ ಲರ್ನಿಂಗ್ ಮೆಥಡ್. ಓಕೆ, ಇವೆಲ್ಲ ಲ್ಯಾಂಗ್ವೇಜ್ನ ಹೇಗೆ ಟೀಚ್ ಮಾಡಬೇಕು, ಮೆಥಡ್ಸ್ ಟು ಲ್ಯಾಂಗ್ವೇಜ್ ಟೀಚಿಂಗ್. ಸೊ ಹಾಗಿದ್ರೆ ಕ್ವಿಕ್ ಆಗಿ ಒಂದೊಂದನ್ನೇ ನೋಡ್ತಾ ಹೋಗೋದಾದ್ರೆ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತಂದ್ರೆ ಇದರಲ್ಲಿ ಜಾಸ್ತಿ ಗ್ರಾಮರ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ದ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಈಸ್ ಅನ್ ಅಪ್ರೋಚ್ ಟು ಲ್ಯಾಂಗ್ವೇಜ್ ಟೀಚಿಂಗ್ ದಟ್ ಎಂಫಸೈಸ್ ಸ್ಟಡಿ ಆಫ್ ಗ್ರಾಮೆಟಿಕಲ್ ರೂಲ್ಸ್ ಅಂಡ್ ಸ್ಟ್ರಕ್ಚರ್ ಆಫ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಕೊಟ್ಟಿರೋಂಥ ಲ್ಯಾಂಗ್ವೇಜನ್ನು ಅಥವಾ ಲ್ಯಾಂಗ್ವೇಜಲ್ಲಿ ನೀವು ಕರೆಕ್ಟಾಗಿ ಗ್ರಾಮರ್ ರೂಲ್ಸ್ಗಳನ್ನ ತಿಳ್ಕೊಂಡ್ರೆ ಮಾತ್ರ ಆ ಲ್ಯಾಂಗ್ವೇಜ್ ಲರ್ನಿಂಗ್ ಆಗೋದು ಅಂತ ಹೇಳುವಂಥ ಮೆಥಡ್ ಇದು. ಓಕೆ, ಇದನ್ನು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಹೇಳ್ತೀವಿ. ಸೊ ಡೈರೆಕ್ಟ್ ಮೆಥಡ್ ಅಂತಂದರೆ, ಡೈರೆಕ್ಟ್ ಮೆಥಡ್ ಈಸ್ ಆನ್ ಅಪ್ರೋಚ್ ಟು ಲ್ಯಾಂಗ್ವೇಜ್ ಟೀಚಿಂಗ್ ದಟ್ ಅವಾಯ್ಡ್ ಯೂಸಿಂಗ್ ದ ಲರ್ನರ್ಸ್ ನೇಟಿವ್ ಲ್ಯಾಂಗ್ವೇಜ್ ಆ್ಯಂಡ್ ಯೂಸಸ್ ಓನ್ಲಿ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಈಗ ನನ್ನ ನೇಟಿವ್ ಲ್ಯಾಂಗ್ವೇಜು ಕನ್ನಡ ಅಂತ ತಿಳ್ಕೊಳ್ಳಿ, ಕನ್ನಡನೇ ನನ್ನ ನೇಟಿವ್ ಲ್ಯಾಂಗ್ವೇಜು ತಿಳ್ಕೊಳ್ಳೋದೇನಲ್ಲ, ಅಥವಾ ನಮಗೆ ಟಾರ್ಗೆಟ್ ಕೊಟ್ಟಿರೋಂಥ ಲ್ಯಾಂಗ್ವೇಜು ಇಂಗ್ಲೀಷ್. ಸೊ ಇಲ್ಲಿ ಡೈರೆಕ್ಟ್ ಮೆಥಡ್ ಅಂತಂದರೆ ಅಥವಾ ಡೈರೆಕ್ಟ್ ಅಪ್ರೋಚ್ ಅಂತಲೂ ಹೇಳ್ತೀನಿ. ಇದನ್ನು ಅಪ್ರೋಚಸ್ ಅಂತಲೂ ಹೇಳ್ಬೋದು, ಮೆಥಡ್ಸ್ ಅಂತಲೂ ಹೇಳ್ಬೋದು. ಓಕೆ, ಈ ಡೈರೆಕ್ಟ್ ಮೆಥಡ್ಸಲ್ಲಿ ಲ್ಯಾಂಗ್ವೇಜ್ನ ಕಲಿಸ್ಬೇಕು ಅಂತಂದರೆ ಇಲ್ಲಿ ನಾವು ಇಂಗ್ಲೀಷು ನಮ್ಮ ಟಾರ್ಗೆಟ್ ಲ್ಯಾಂಗ್ವೇಜ್. ಸೊ ಹಾಗಾಗಿ ನಾವು ಕನ್ನಡದಲ್ಲಿ ಮಾತಾಡೋದೇ ಇಲ್ಲ. ಫಸ್ಟ್ ಲ್ಯಾಂಗ್ವೇಜಿಗೆ ಅಥವಾ ಬೇರೆ ಲ್ಯಾಂಗ್ವೇಜಿಗೆ ಯಾವುದನ್ನು ನೇಟಿವ್ ಲ್ಯಾಂಗ್ವೇಜಿಗೆ ಇಂಪಾರ್ಟೆಂಟ್ ಕೊಡದೇನೆ ನಾವು ಡೈರೆಕ್ಟಾಗಿ ಟಾರ್ಗೆಟ್ ಲ್ಯಾಂಗ್ವೇಜನ್ನೇ ಕಲಿಸೋದು ಅಥವಾ ಕಲಿಯೋದನ್ನೇ ನಾವು ಡೈರೆಕ್ಟ್ ಮೆಥಡ್ ಅಥವಾ ಡೈರೆಕ್ಟ್ ಅಪ್ರೋಚ್ ಅಂತ ಹೇಳ್ತೀವಿ. ನೆಕ್ಸ್ಟು ಆಡಿಯೋ ಲಿಂಗ್ವಲ್ ಮೆಥಡ್. ಆಡಿಯೋ ಲಿಂಗ್ವಲ್ ಮೆಥಡ್ ಅಂತಂದರೆ ದ ಆಡಿಯೋ ಲಿಂಗ್ವಲ್ ಮೆಥಡ್ ಈಸ್ ಅನ್ ಅಪ್ರೋಚ್ ಟು ಲ್ಯಾಂಗ್ವೇಜ್. ಅವರೇ ಕೊಟ್ಟಿದ್ದಾರೆ ನೋಡಿ, ದಿಸ್ ಇಸ್ ಅ ಮೆಥಡ್ ಆಲ್ಸೋ ಅಥವಾ ದಿಸ್ ಇಸ್ ಅನ್ ಅಪ್ರೋಚ್ ಆಲ್ಸೋ ಟು ಲ್ಯಾಂಗ್ವೇಜ್ ಟೀಚಿಂಗ್ ದಟ್ ಎಂಫಸೈಸಸ್ the teaching of listening and speaking skill before reading and writing. ಅಂದರೆ ಫಸ್ಟು ಭಾಷೆಯನ್ನ ಓದೋದ್ಕಿಂತ ಅಥವಾ ಬರೆಯೋದ್ಕಿಂತ ಕೇಳಿಸ್ಕೊಳ್ಳೋದು. ಓಕೆ, ಕೇಳಿಸ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ, ಕೇಳಿಸ್ಕೊಳ್ಳೋದು ಮಾತಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಇದು
ಆ ಮೆಥಡ್ ಇದು. ಆಡಿಯೋ ಲಿಂಗ್ವಲ್ ಮೆಥಡ್ ಅಂತಂದ್ರೆ ಭಾಷೆನ ಓದೋದು ಬರೆಯೋದಕ್ಕಿಂತ ಫಸ್ಟ್ ಭಾಷೆನ ಕೇಳಿಸ್ಕೊಳ್ಳೋದು, ಮಾತಾಡೋದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವಂತ ಮೆಥಡ್ ಯಾವುದು ಅಂತಂದ್ರೆ ಅದು ಆಡಿಯೋ ಲಿಂಗ್ವಲ್ ಮೆಥಡ್. ನೆಕ್ಸ್ಟ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಅಂದ್ರೆ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಅನ್ ಅಪ್ರೋಚ್ ಟು ಲ್ಯಾಂಗ್ವೇಜ್ ಟೀಚಿಂಗ್. ಲ್ಯಾಂಗ್ವೇಜ್ ಟೀಚಿಂಗಿಗೆ ಅಂತಾನೆ ಇರುವಂಥದ್ದು. ಬಟ್ ಆದ್ರೆ ಇದು ಯಾವುದಕ್ಕೆ ಜಾಸ್ತಿ ಸ್ಟ್ರೆಸ್ ಕೊಡುತ್ತೆ? ಎಂಫಸೈಸಸ್ ಇಂಟ್ರಾಕ್ಷನ್ ಆಸ್ ಬೋತ್ ದ ಮೀನ್ಸ್ ಅಂಡ್ ದ ಅಲ್ಟಿಮೇಟ್ ಗೋಲ್ ಆಫ್ ಲರ್ನಿಂಗ್ ಅ ಲ್ಯಾಂಗ್ವೇಜ್. ಓಕೆ, ನಮ್ಮ ಅಲ್ಟಿಮೇಟ್ ಗೋಲ್ ಏನಾಗಿರ್ಬೇಕು ಅಂತ ಅಂದ್ರೆ ಯಾವ್ಯಾವ್ದ್ರ ಜೊತೆ ಇಂಟ್ರಾಕ್ಷನ್ ಮಾಡುತ್ತೆ ಅಂತಂದ್ರೆ ಇದು. ಓಕೆ, ಅಲ್ಟಿಮೇಟ್ ಗೋಲ್ ಆಫ್ ಲ್ಯಾಂಗ್ವೇಜ್. ಅಲ್ಟಿಮೇಟ್ ಗೋಲ್ ಏನು ಅಂತಂದ್ರೆ ಇಂಗ್ಲಿಷ್ನ ಕಲಿಯೋದು ಅಂತ ಆಗಿದ್ರೆ, ಇದು ಹಾಗಿದ್ರೆ ಜಾಸ್ತಿ ಇಂಗ್ಲಿಷಿನ ಜೊತೆಗಿನ ಇಂಟ್ರಾಕ್ಟ್ ಮಾಡೋ ಥರ, ಕಮ್ಯುನಿಕೇಟ್ ಮಾಡೋ ಥರ ಹೇಳ್ಕೊಡೋವಂಥದ್ದು. ಸೊ ಈಗ ನೀನು ಇಂಗ್ಲಿಷ್ ಕಲಿಬೇಕು ಅಂತ ನೀನು ತೆಲುಗು ಮಾತಾಡೋದು, ಕನ್ನಡ ಮಾತಾಡೋದು, ಜಾಪನೀಸ್ ಮಾತಾಡೋದು ಆದರೆ ಆಗುತ್ತಾ? ಸೊ ನಿಂದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಯಾವುದಿದೆಯೋ ಅದರಲ್ಲೇ ಇಂಟ್ರಾಕ್ಟ್ ಮಾಡುವಂಥ ಅಥವಾ ಅದರಲ್ಲೇ ಇಂಟ್ರಾಕ್ಟ್ ಮಾಡಲಿಕ್ಕೆ ಒತ್ತು ಕೊಡುವಂಥ ಲ್ಯಾಂಗ್ವೇಜ್ ಇದು. ಅಲ್ಲೇ ಕೊಟ್ಟಿದ್ದಾರೆ ನೋಡ್ರಿ. ಇಟ್ ಎಂಫಸೈಸಸ್ ಇಂಟ್ರಾಕ್ಷನ್ ಆಸ್ ಬೋತ್ ದ ಮೀನ್ಸ್ ಅಂಡ್ ದ ಅಲ್ಟಿಮೇಟ್ ಗೋಲ್ ಆಫ್ ಲರ್ನಿಂಗ್ ಅ ಲ್ಯಾಂಗ್ವೇಜ್. ಓಕೆ, ಸೊ ನೆಕ್ಸ್ಟ್ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್. ಓಕೆ, TBLT ಅಂತ ಹೇಳ್ತಾರೆ ಇದನ್ನ. ಈ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ ಇದು ಒಂದು ಅಪ್ರೋಚ್, ಓಕೆ, that organizes the learning process around the completion of the meaningful task. ಅಂತ ಅಂದ್ರೆ ನಾವು ಟಾಸ್ಕ್ ನ ಕೊಟ್ಟು ಬಿಟ್ಟು ಆ ಟಾಸ್ಕ್ ನ ಕಂಪ್ಲೀಟ್ ಮಾಡುವಂತ ಒಂದು ವೇನಲ್ಲಿ ಲ್ಯಾಂಗ್ವೇಜ್ ನ ಕಲಿಯುವಂಥದ್ದು. ಸೊ ಇದರಲ್ಲಿ ಸುತ್ತಮುತ್ತ ಎಲ್ಲ ಟಾಸ್ಕ್ ನ ಆರ್ಗನೈಸ್ ಮಾಡಿಬಿಟ್ಟು ಆ ಲ್ಯಾಂಗ್ವೇಜ್ ನ ಕಲಿಯುವಂಥದ್ದು. ಓಕೆ, ಇಟ್ ಈಸ್ ಆರ್ಗನೈಸ್ ದ ಲರ್ನಿಂಗ್ ಪ್ರೋಸೆಸ್ ಅರೌಂಡ್ ದ ಕಂಪ್ಲೀಷನ್ ಆಫ್ ಮೀನಿಂಗ್ಫುಲ್ ಟಾಸ್ಕ್. ಮೀನಿಂಗ್ಫುಲ್ ಟಾಸ್ಕ್ ನ ಕೊಟ್ಟು ಅದನ್ನ ಕಂಪ್ಲೀಟ್ ಮಾಡೋದ್ರ ಜೊತೆಗೆ ಲ್ಯಾಂಗ್ವೇಜ್ ನ ಕಲಿಸುವಂಥದ್ದು. ಕಂಟೆಂಟ್ ಅಂಡ್ ಲ್ಯಾಂಗ್ವೇಜ್ ಇಂಟಗ್ರೇಟೆಡ್ ಲರ್ನಿಂಗ್ ಅಂತ ಅಂದ್ರೆ ಇದು ಕೂಡ ಒನ್ ಆಫ್ ದ ಅಪ್ರೋಚ್. ಬಟ್ ಆದ್ರೆ ಇದು ಜಾಸ್ತಿ ಟೀಚಿಂಗ್ ಕಂಟೆಂಟ್ ಸಬ್ಜೆಕ್ಟ್ಸ್ ಥ್ರೂ ದ ಮೀಡಿಯಮ್ ಆಫ್ ಅ ಫಾರಿನ್ ಲ್ಯಾಂಗ್ವೇಜ್. ಓಕೆ, ನಾವು ಕಂಟೆಂಟ್ ಟೀಚ್ ಮಾಡುವಂಥದ್ದು ಫಾರಿನ್ ಲ್ಯಾಂಗ್ವೇಜ್. ಇಟ್ಸ್ ಅ ಮೀಡಿಯಮ್ ಆಫ್ ಫಾರಿನ್ ಲ್ಯಾಂಗ್ವೇಜ್. thus both the subject and the language simultaneously. Okay, content and language integrated learning ಈ ಅಪ್ರೋಚ್ ಅಲ್ಲಿ ಟೀಚಿಂಗ್ ಕಂಟೆಂಟ್ ಸಬ್ಜೆಕ್ಟ್ ಥ್ರೂ ದ ಮೀಡಿಯಮ್ ಆಫ್ ಫಾರಿನ್ ಲ್ಯಾಂಗ್ವೇಜ್. ನಾವು ಕಂಟೆಂಟ್ ಅನ್ನ ಟೀಚ್ ಮಾಡ್ತಿರುವಂಥದ್ದು ಯಾವ ವೇನಲ್ಲಿ ಅಥವಾ ಯಾವ ಲ್ಯಾಂಗ್ವೇಜ್ ಅಲ್ಲಿ ಆಗಿರ್ಬೇಕು, ನಾವು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ಫಾರಿನ್ ಲ್ಯಾಂಗ್ವೇಜ್ ಅಲ್ಲಿ ಆಗಬೇಕು. ಟೀಚಿಂಗ್ ಕಂಟೆಂಟ್ ಸಬ್ಜೆಕ್ಟ್ ನಮಗೆ ಕೊಟ್ಟಿರುವಂತ ಕಂಟೆಂಟ್ ಸಬ್ಜೆಕ್ಟ್ ನ ಯಾವುದರ ಥ್ರೂ ಮೀಡಿಯಮ್ ಆಫ್ ಅ ಫಾರಿನ್ ಲ್ಯಾಂಗ್ವೇಜ್ ಥ್ರೂ ನಾವು ಮಕ್ಕಳಿಗೆ ಅಥವಾ ಇಂಡಿವಿಜುವಲ್ಸ್ಗೆ ತಿಳಿಸ್ಕೊಡುವಂಥದ್ದು. thus teaching both the subject and the language simultaneously. ಸೊ ಇದು ಅದ್ರ ಜೊತೆಗೆ ಯಾವ ತರ ಅಂತಂದ್ರೆ ನಾವು ನಮಗೆ ಟಾರ್ಗೆಟ್ ಕೊಟ್ಟಿರುವಂತ ಲ್ಯಾಂಗ್ವೇಜ್ನು ಕಲಿಸ್ದಂಗ ಆಗಿರ್ಬೇಕು, ಪ್ಲಸ್ ಅವರಿಗೆ ಕಂಟೆಂಟ್ ಕೂಡ ರೀಚ್ ಮಾಡಿಸ್ದಂಗ ಆಗಿರ್ಬೇಕು. ನೋಡಿ, ಟೀಚಿಂಗ್ ಬೋತ್ ಸಬ್ಜೆಕ್ಟ್ನು ಟೀಚ್ ಮಾಡ್ದಂಗ ಆಗಿರ್ಬೇಕು, ಪ್ಲಸ್ ಲ್ಯಾಂಗ್ವೇಜ್ನು ಕಲ್ತಂಗ ಆಗಿರ್ಬೇಕು. ಸೊ ಆ ಥರ ಸೈಮಲ್ಟೇನಿಯಸ್ಲಿ ಆಗಿ ಹೋಗ್ತಾ ಇರುತ್ತೆ. ಆ ಥರ ಒಂದು ಅಪ್ರೋಚ್ಗೆ ಕಂಟೆಂಟ್ ಆ್ಯಂಡ್ ಲ್ಯಾಂಗ್ವೇಜ್ ಇಂಟಗ್ರೇಟೆಡ್ ಎರಡೂ ಕೂಡ, ಕಂಟೆಂಟ್ ಮತ್ತು ಲ್ಯಾಂಗ್ವೇಜ್ ಎರಡೂ ಕೂಡ ಇಂಟಗ್ರೇಟೆಡ್ ಆಗಿ ಕಲಿಯುವಂಥ ಒಂದು ವೇ ಅಂತ ಹೇಳೋದು. ಇದರಲ್ಲಿ ಬರೋದು ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳು ಬರುತ್ತೆ. ಸೊ ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳಲ್ಲಿ ರೆಸಿಪ್ಟಿವ್ ಸ್ಕಿಲ್ಸ್ ಅಂತ ಹೇಳ್ಬೋದು. ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್. ಓಕೆ, ರಿಸಿಪ್ಟಿವ್ ಅಂದರೆ ಪದೇ ಪದೇ ಕೇಳಿಸ್ಕೊಳ್ಳೋದ್ರಿಂದ, ಓದೋದ್ರಿಂದ, ಇದು ಎಲ್ಲ ಸ್ಕಿಲ್. ಕೇಳಿಸ್ಕೊಂಡು ಓದೋದ್ರಿಂದ ಅದು ನಮಗೆ ಪರ್ಫೆಕ್ಟ್ ಆಗಿ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ. ಅದಾದ್ಮೇಲೆ ಪ್ರೊಡಕ್ಟಿವ್ ಸ್ಕಿಲ್ಸ್. ಈ ಪ್ರೊಡಕ್ಟಿವ್ ಸ್ಕಿಲ್ ಅಲ್ಲಿ ಸ್ಪೀಕಿಂಗ್ ಅಂಡ್ ರೈಟಿಂಗ್, ಮಾತಾಡೋದು ಮತ್ತೆ ಬರೆಯೋದು. ಓಕೆ, ಕೇಳ್ಬೋದು ಲ್ಯಾಂಗ್ವೇಜ್ ಸ್ಕಿಲ್ಸು, ರಿಸಿಪ್ಟಿವ್ ಸ್ಕಿಲ್ಸ್ ಯಾವುದು, ಪ್ರೊಡಕ್ಟಿವ್ ಸ್ಕಿಲ್ಸ್ ಯಾವುದು ಅಂತ. ಮೇ ಬಿ ಇಂಟಗ್ರೇಟಿವ್ ಸ್ಕಿಲ್ಸ್ಗಳು ಇದರಲ್ಲಿ ಬರುವಂಥದ್ದು ವಿವಿಂಗ್ ಆ್ಯಂಡ್ ರೆಪ್ರೆಸೆಂಟಿಂಗ್, ಆಫನ್ ಇನ್ಕ್ಲೂಡೆಡ್ ಇನ್ ಅ ಮಾಡರ್ನ್ ಲ್ಯಾಂಗ್ವೇಜ್ ಕರಿಕ್ಯುಲ. ಅಂದರೆ ಈ ಒಂದು ಹೊಸದಾಗಿ ಬಂದಿರೋ ಸಿಲೆಬಸ್ಗಳಲ್ಲಿ ಇದನ್ನೆಲ್ಲ ಯೂಸ್ ಮಾಡಿದ್ದಾರೆ. ಇಂಟಗ್ರೇಟಿವ್ ಸ್ಕಿಲ್ಸ್ ಅಂತ. ವ್ಯೂವಿಂಗ್ ಅಂತಂದ್ರೆ ತೋರಿಸೋದು, ನೋಡೋದ್ರಲ್ಲಿ, ಮತ್ತೆ ರೆಪ್ರೆಸೆಂಟಿಂಗ್ ಮಾಡೋದ್ರಲ್ಲಿ ಇರೋವಂಥದ್ದು. ಓಕೆ, ಸೊ ಇವೆಲ್ಲ ತುಂಬಾ ಇಂಪಾರ್ಟೆಂಟು. ಲಾಸ್ಟ್ ಒಂದು ಬಂದ್ಬಿಟ್ಟು ಲ್ಯಾಂಗ್ವೇಜ್ ಅಂಡ್ ಕಾಗ್ನಿಷನ್. ಸೊ
ಲ್ಯಾಂಗ್ವೇಜ್ ಇನ್ಫ್ಲೂಯೆನ್ಸಸ್ ಥಾಟ್ ಪ್ರೋಸೆಸ್. ಲ್ಯಾಂಗ್ವೇಜು ಥಾಟ್ ಪ್ರೋಸೆಸ್ಗೆ ಇನ್ಫ್ಲೂಯೆನ್ಸ್ ಮಾಡುತ್ತಾ? ಯಾರಿದನ್ನ ಸ್ಯಾಪಿರ್ ಓರ್ಫ್ ಹೈಪೋಥಿಸಿಸ್ ಹೇಳಿದೆ. ಲ್ಯಾಂಗ್ವೇಜು ಥಾಟ್ ಪ್ರೋಸೆಸ್ಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ. ನಮ್ಮ ಯೋಚನಾ ಶಕ್ತಿಗೆ ಅಥವಾ ನಮ್ಮ ಯೋಚನೆಗೆ, ನಮ್ಮ ಬುದ್ಧಿಶಕ್ತಿಗೆ, ಅರಿವಿಗೆ ಯಾವುದು ಲ್ಯಾಂಗ್ವೇಜು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಬೈಲಿಂಗ್ವಲಿಸಮ್ ಆರ್ ಮಲ್ಟಿಲಿಂಗ್ವಲಿಸಮ್ ಮೇ ಎನ್ಹಾನ್ಸ್ ಕಾಗ್ನಿಟಿವ್ ಫ್ಲೆಕ್ಸಿಬಿಲಿಟಿ. ಎರಡು ಭಾಷೆ ಮಾತಾಡೋದು ಅಥವಾ ಮಲ್ಟಿಲಿಂಗ್ವಲ್, ಮೋರ್ ದ್ಯಾನ್ ಎರಡು ಭಾಷೆನ ಮಾತಾಡೋದು, ಇದು ಕಾಗ್ನಿಷನ್, ನಮ್ಮ ಬುದ್ಧಿಶಕ್ತಿನ, ನಮ್ಮ ಅರಿವನ್ನ, ನಮ್ಮ ಜ್ಞಾನದ ಫ್ಲೆಕ್ಸಿಬಿಲಿಟಿಯನ್ನ ಇನ್ನ ಜಾಸ್ತಿ ಮಾಡ್ಬೋದು, ಅದು ಎನ್ಹಾನ್ಸ್ ಮಾಡ್ಬೋದು. ಒಂದಕ್ಕಿಂತ ಎರಡಕ್ಕಿಂತ ಜಾಸ್ತಿ ಭಾಷೆಯನ್ನ ಮಾತಾಡೋದ್ರ ಮೂಲಕ ನಮ್ಮ ಜ್ಞಾನ ಅರಿವನ್ನ ಇನ್ನ ಜಾಸ್ತಿನೂ ಕೂಡ ನಾವು ಮಾಡ್ಕೋಬಹುದು. ಲ್ಯಾಂಗ್ವೇಜ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ ಇನ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್. ಲ್ಯಾಂಗ್ವೇಜ್ನ ನಾವು ಮೋರ್ ದ್ಯಾನ್ ಒನ್ ಲ್ಯಾಂಗ್ವೇಜಸ್ಗಳನ್ನ ಕಲಿಯೋದ್ರಿಂದ ಪ್ರಾಬ್ಲಮ್ಸ್ಗಳನ್ನ, ನಮಗೇನೇ ಪ್ರಾಬ್ಲಮ್ಸ್ಗಳು ಬಂದ್ರು, ಬೇರೆ ಎಲ್ಲೋ ಹೋಗಿರ್ತೀವಿ ಅಥವಾ ಕ್ಲಾಸ್ ರೂಮ್ ಪ್ರಾಬ್ಲಮ್ಸ್ಗಳು ಏನೇ ಬಂದರೂ ಕೂಡ ಬೇಗ ಸಾಲ್ವ್ ಮಾಡ್ಬೋದು. ಮತ್ತೆ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್, ಮತ್ತೆ ನಮ್ಮ ಅಬ್ಸ್ಟ್ರಾಕ್ಟ್ ಥಿಂಕಿಂಗಿಗೂ ಇದು ಹೆಲ್ಪ್ ಮಾಡುತ್ತೆ ಅಂತ. ಸೊ ಇದೊಂದು ಕ್ವಿಕ್ ರಿವಿಷನ್ ಕ್ಲಾಸ್ ಆಗಿತ್ತು. ಯಾವುದರ ಮೇಲೆ? ನಿಮ್ಮ ಇಂಗ್ಲಿಷ್ ಪೆಡಗಾಗಿ ಮೇಲೆ ಒಂದು ಕ್ವಿಕ್, ಹಾಗೇನೆ MCQನು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಇದರಿಂದ ನಿಮಗೆ ಪಕ್ಕ ಮಾರ್ಕ್ಸ್ಗಳು ಗೇನ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.